ನಮಸ್ಕಾರ ವೀಕ್ಷಕರೇ, ಶುಭೋದಯ ತಮ್ಮೆಲ್ಲರಿಗೂ. ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮಾರ್ನಿಂಗ್ ಮಂತ್ರ ನೇರ ಪ್ರಸಾರದ ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುಂಚೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡ್ಬಿಡೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗದಲ್ಲಿ ಪ್ರಾವೀಣರು. ಈ ಒಂದು ಅನೇಕ ಅನಾರೋಗ್ಯದ ಸಮಸ್ಯೆಗಳಿಗೆ ಮಂತ್ರಗಳು ಹಾಗೂ ಮುದ್ರೆಗಳ ಮೂಲಕ ಅತ್ಯಂತ ಪ್ರಭಾವಶಾಲಿಯಾದಂತಹ ಪರಿಹಾರ ಮಾರ್ಗೋಪಾಯಗಳನ್ನ ತಿಳಿಸಿಕೊಡುವಂತಹ ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನೇರ ಪ್ರಸಾರದಲ್ಲಿ ನಮ್ಮೊಂದಿದ್ದಾರೆ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ವೀಕ್ಷಕರ, ನೇರ ಪ್ರಸಾರ ಕಾರ್ಯಕ್ರಮವಾದ್ರಿಂದ ನೀವು ಕೂಡ ಕರೆ ಮಾಡಿ ನೇರ ಪ್ರಸಾರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 08041219999. ಬನ್ನಿ ಗುರುಗಳಿನ ಈ ದಿನದ ವಿಶೇಷತೆ ಏನು, ಯಾವೆಲ್ಲ ಒಂದು ಮುದ್ರೆಯನ್ನ ಮಂತ್ರವನ್ನ ತಿಳಿಸ್ಕೊಡ್ತಾರೆ ಅನ್ನೋದನ್ನ ಕೇಳೋಣ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದಂಥ ನರಸಿಂಹರ ಮುದ್ರೆ ಮತ್ತು ಮಂತ್ರವನ್ನು ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಅದರಲ್ಲೂ ಉಗ್ರ ನರಸಿಂಹರು ಭಾಳ ವಿಶೇಷವಾದಂಥ ನರಸಿಂಹರು. ಈ ಉಗ್ರ ನರಸಿಂಹ ಹೇಗೆ ಅವತಾರ ಆಯಿತು, ಯಾತಕ್ಕೋಸ್ಕರ ನರಸಿಂಹರನ್ನು ಉಗ್ರ ನರಸಿಂಹ ಅಂತ ಕರೀತಾರೆ, ಆ ಉಗ್ರ ನರಸಿಂಹರ ಮುದ್ರೆ ಹೇಗಿದೆ, ಆ ಉಗ್ರ ನರಸಿಂಹರ ಮುದ್ರೆ ತಕ್ಕಂಥ ಮಂತ್ರ ಏನು, ಈ ಮಂತ್ರ ಮುದ್ರೆ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳು ನಮ್ಮ ಜೀವನ ಶೈಲಿಯಲ್ಲಿ ನಿವಾರಿಸ್ಕೋಬೋದು ಅನ್ನೋದನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಪ್ರಕಟ ಆದಂಥ ನರಸಿಂಹರು ಪೂರ್ವ ದಿಕ್ಕಿನಲ್ಲಿ ಪ್ರಕಟ ಆಗಿ ಕೊನೆಗೆ ಅವನನ್ನು ಓಡಾಡಿಸ್ಕೊಂಡು ಕೊನೆಗೆ ಅವರು ವಾಯುವ್ಯ ದಿಕ್ಕಿಗೆ ಬರ್ತಾರಂತೆ. ವಾಯುವ್ಯ ದಿಕ್ಕಿನಲ್ಲಿ ಬಂದಾಗ ಅವರಿಗೆ ಗೊತ್ತಾಯ್ತಂತೆ, ಇವತ್ತು ನಾನು ಖಂಡಿತ ಸತ್ತೋಗ್ಬಿಡ್ತೀನಿ ಅಂತ ಹಿರಣ್ಯಕಶಿಪಿಗೆ. ವಾಯುವ್ಯ ದಿಕ್ಕಿಗೆ ಬಂದ ತಕ್ಷಣ ಅವನಿಗೆ ನಾನು ಖಂಡಿತ ಸಾಯ್ತೀನಿ, ಬ್ರಹ್ಮನಿಂದ ವರವನ್ನು ಪಡೆದೆ ನಾನು, ಆದರೆ ಇವತ್ತು ಅರ್ಧ ಶರೀರ ಪ್ರಾಣಿ ಅರ್ಧ ಶರೀರ ಮನುಷ್ಯ ರೂಪದಲ್ಲಿರುವಂಥ ವ್ಯಕ್ತಿಯಿಂದ ನಾನು ಸಾಯೋದು ಖಚಿತ ಅಂಥೇಳಿ ಆಗ ಅವನಿಗೆ ಜ್ಞಾನೋದಯ ಆಗೋಕ್ಕೆ ಶುರುವಾಯ್ತಂತೆ. ಆಗ ನರಸಿಂಹರು ಇವನು ಎಲ್ಲಿವರೆಗೂ ಹೋರಾಟ ಮಾಡ್ತಾನೆ ಮಾಡಲಿ, ಇವನು ಶಕ್ತಿ ಕುನ್ನೋವರೆಗೂ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತೇಳಿ ವಾಯುವ್ಯ ದಿಕ್ಕಿಗೆ ಬಂದ ತಕ್ಷಣ ಆ ಹಿರಣ್ಯಕಶಿಪುನ ಶಕ್ತಿ ಕುಂದುತ್ತಾ ಬಂದುಬಿಡ್ತು. ಆಗ ಇದೇ ಒಂದು ಸರಿಯಾದ ಸಮಯ ಅಂತೇಳಿ ನರಸಿಂಹರು ಅವನನ್ನು ಮತ್ತೆ ಪೂರ್ವಾಭಿಮುಖವಾಗಿ ಕೂರಿಸಿ ಅವನ ತೊಡೆಯ ಮೇಲೆ ಕೂರಿಸ್ಕೊಂಡು ಮೊದಲು ಎದೆಯನ್ನು ಟಚ್ ಮಾಡಿ ಎದೆ ಸೀಳಿ ಆಮೇಲೆ ಹೊಟ್ಟೆ ಭಾಗವನ್ನು ಸೀಳಿ ಕರಳನ್ನು ಈಚೆ ತೆಗೆದು ಬಿಡ್ತಾರೆ. ಆಗ ಸಮಯದಲ್ಲಾದಂಥ ವಾಯುವ್ಯ ದಿಕ್ಕಿನಲ್ಲಾದಂಥ ಮನಸ್ಸಿನ ಭಾವನೆಗಳು, ಆ ವಾಯು ದಿಕ್ಕಿನಲ್ಲಿ ಚಿಂತನೆ ಮಾಡಿದಂಥ ಆ ಮನಸ್ಸಿನಂಥ ಭಾವನೆಗಳೇ ಉಗ್ರ ನರಸಿಂಹರ ಅವತಾರ ಆಯಿತು ಅಂತ ಹೇಳ್ತಾರೆ. ಕೊನೆಯ ದಿಕ್ಕು ಈ ವಾಯುವ್ಯ ದಿಕ್ಕು. ಹಾಗೆ ನರಸಿಂಹರು ಹೇಳ್ತಾರೆ, ಇನ್ನು ಇವನಿಗೆ ಮತ್ತಷ್ಟು ಅವಕಾಶ ಕೊಡಬಾರ್ದು, ಕೊಟ್ಟರೆ ನನಗೆ ಸಾವು ಬಂದುಬಿಡುತ್ತೆ ಅಂತ ನರಸಿಂಹರು ಥಿಂಕ್ ಮಾಡಿ ಅವನ ಶರೀರದ ತಲೆಭಾಗವನ್ನು ಟಚ್ ಮಾಡಿಬಿಡ್ತಾರೆ. ಯಾವಾಗ ಅವನ ಬ್ರೈನ್ ಟಚ್ ಮಾಡ್ತಾರೋ ಉಗುರುಗಳಿಂದ, ಆಗ ಅವನಿಗೆ ಸಾವನ್ನು ಹತ್ರ ಬರೋ ಸೂಚನೆ ಆಗಿಬಿಡುತ್ತೆ. ಆಗ ನರಸಿಂಹರು ಅವನಿಗೆ ಸಾವಿನ ಸೂಚನೆ ಬಂದ ತಕ್ಷಣವೇ ಇನ್ನು ಅವನ್ನ ಶರಣಾಗಬೇಕು ಅಂತ ಟ್ರೈ ಮಾಡ್ತಾನೆ, ಆದರೂ ಹೋರಾಡ್ತಾನೆ ಹಿರಣ್ಯಕಶಿಪು. ಅದೇ ರೀತಿ ಮನುಷ್ಯ ಜೀವನದಲ್ಲಿ ನನಗೆ ಸಾವೇ ಬರೋದಿಲ್ಲ ಅಂಥೇಳಿ ಪ್ರತಿನಿತ್ಯ ಚಿಂತನೆ ಮಾಡ್ತಾನೆ. ಇವತ್ತು ರಾತ್ರಿ ಎಲ್ಲ ಊಟ ಆದ್ಮೇಲೆ ಮಲ್ಕೊಳ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗಬೇಕು, ಸ್ಟುಡಿಯೋಗೆ ಹೋಗಬೇಕು, ಸಿನಿಮಾಗೆ ಹೋಗಬೇಕು, ಹೋಟ್ಲಿಗೆ ಹೋಗಬೇಕು, ಪಿಕ್ನಿಕ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಮಲ್ಕೊಳ್ತೀವಿ. ಯಾವ ಗ್ಯಾರಂಟಿ ನಾವು ಆಫೀಸಿಗೆ ಬರ್ತೀವಿ, ಯಾವ ಗ್ಯಾರಂಟಿ ನಾಳೆ ಪಿಕ್ನಿಕ್ ಹೋಗ್ತೀವಿ ಅಂತ ಗ್ಯಾರಂಟಿನೇ ಇಲ್ಲ. ಯಾಕೆಂದರೆ ಮನುಷ್ಯ ನಂಗೆ ಸಾವೇ ಇಲ್ಲ ಅಂತ ಮರೆತುಬಿಟ್ಟು ದಿನನಿತ್ಯ ಹಲವಾರು ಪ್ಲ್ಯಾನ್ ಮಾಡ್ತಾನೆ. ನಾಳೆ ಸೈಟ್ ತೊಗೋಬೇಕು, ಸೈಟ್ ತೊಗೊಂಡ್ಮೇಲೆ ಮನೆ ಕಟ್ಟಬೇಕು, ಮುಂದೆ ವರ್ಷಕ್ಕೆ ಮನೆ ಕಟ್ಟಾದ್ಮೇಲೆ ಇನ್ನೊಂದು ವರ್ಷಕ್ಕೆ ನೆಕ್ಸ್ಟ್ ಇಯರ್ ನಾನು ಮದುವೆ ಮಾಡ್ಕೋಬೇಕು, ಮದುವೆ ಆದ ತಕ್ಷಣ ನಂಗೆ ಒಂದು ಮಕ್ಕಳು ಆಗಬೇಕು, ಆಮೇಲೆ ಬ್ಯಾಂಕ್ ತುಂಬ ದುಡ್ಡಿಡಬೇಕು, ಆಸ್ತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಮದುವೆ ಮುಂಚೆನೇ ಸೈಟ್ ತೊಗೊಳಕ್ಕೆ ಮುಂಚೆನೇ ಮನೆ ಕಟ್ಟಕ್ಕೆ ಮುಂಚೆನೇ ಅವನು ಸಾವು ಬಂದುಬಿಟ್ರೆ ಅದಂಥ ದೊಡ್ಡ ದುರಂತ ಯಾವುದೂ ಇರಲ್ಲ. ಅದರಿಂದ ಸಾವು ಇವತ್ತು ಕೂಡ ಮನುಷ್ಯನ ಜಾತಕದಲ್ಲಿ ನಿಗೂಢವಾಗೇ ಇದೆ. ಮನುಷ್ಯನ ಹುಟ್ಟು ಲೆಕ್ಕ ಹಾಕ್ಬೋದು, ಇಂಥ ಡೇಟಲ್ಲಿ ಇಂಥ ತಿಂಗಳಲ್ಲಿ ಇಂಥ ವರ್ಷದಲ್ಲಿ ಹುಟ್ಟುಬಿಟ್ಟೆ ಅಂದರೆ ಗೊತ್ತಾಗುತ್ತೆ. ಆದರೆ ಮನುಷ್ಯನ ಸಾವು ಯಾವ ತಿಂಗಳಲ್ಲಿ ಯಾವ ವರ್ಷ ಯಾವ ತಿಥಿ ಯಾವ ನಕ್ಷತ್ರದಲ್ಲಿ ಬರುತ್ತೆ ಅಂತ ಇವತ್ತಿಗೂ ಯಾರಿಗೂ ಗೊತ್ತಾಗ್ತಿಲ್ಲ. ಕಾರಣ ಈ ಸಾವು ಅನ್ನೋದು ನಿಗೂಢವಾಗಿಟ್ಟಿದ್ದಾನೆ. ಇದೊಂದು ವಿಷಯದಲ್ಲಿ ಮಾತ್ರ ನಾವು ಜೀವನದಲ್ಲಿ ಹೆದರಬೇಕು, ಈ ಒಂದು ವಿಷಯಕ್ಕೋಸ್ಕರ ಭಗವಂತನಿಗೆ ನಾವು ಮೊರೆ ಇಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆದ್ದರಿಂದ ಮನುಷ್ಯನ ಹುಟ್ಟು ಗ್ಯಾರಂಟಿ, ಏನೋ ಕರ್ಮ ಮಾಡಿಬಿಡ್ತೀವಿ, ಮಾಡಬಾರ್ದು ಕೆಲಸ ಮಾಡಿ ಮತ್ತೆ ಜನ್ಮ ತೊಗೊಂಡ್ಬಿಡ್ತೀವಿ, ಆದರೆ ಸಾಯೋದಂತೂ ಖಚಿತ, ಉಡೋದು ಗೊತ್ತಿಲ್ಲ, ಆದರೆ ಹುಟ್ಟ ಮೇಲೆ ಸಾವು ಖಚಿತ. ಆದ್ದರಿಂದ ಈ ಸಾವನ್ನು ಗೆಲ್ಲೋದು ಹೇಗೆ, ಒಳ್ಳೆ ಸಾವು ಬರೋದು ಹೇಗೆ ಅನ್ನೋದನ್ನು ತೀರ್ಮಾನ ತಗೊಳ್ಳೋದು ಈ ಮನುಷ್ಯನ ಜೀವನದ ಒಂದು ಸಾಧನೆ. ಈ ಸಾಧನೆ ಭಾಳ ವಿಶೇಷವಾದಂಥದ್ದು, ನಿಗೂಢವಾದಂಥದ್ದು. ಎಷ್ಟೋ ಜನ ಹೇಳ್ತಾರೆ
ಈ ಸಾವು ಈ ಜನ್ಮದ ಕೊನೆನಾ ಅಥವಾ ಈ ಸಾವು ಮುಂದಿನ ಜನ್ಮಕ್ಕೆ ನಾಂದಿನ ಅಂತ ಕೇಳ್ತಾರೆ. ಅಯ್ಯೋ ನನಗೆ ಯಾವ ಸಾವು ಬರುತ್ತೋ ಗೊತ್ತಿಲ್ಲ, ಈ ಸಾವು ಮತ್ತು ಹುಟ್ಟಿನ ಚಕ್ರದ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಮಗೆ ಮುಕ್ತಿ ಸಿಗುತ್ತಾ, ಅಥವಾ ಸತ್ತ ಮೇಲೆ ನಾವು ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತೀವ ನರ್ಕಕ್ಕೆ ಹೋಗ್ತೀವ ಅಂತ ಯಾರಿಗೂ ಗೊತ್ತಿಲ್ಲ, ಅಥವಾ ಸತ್ತ ಮೇಲೆ ನಾವು ಭೂತ ಪ್ರೇತವಾಗಿ ಹಲಿತೀವ ಅಂತ ಯಾರಿಗೂ ಗೊತ್ತಿಲ್ಲ. ನೂರಾರು ಕಲ್ಪನೆಗಳು ಈ ಮನುಷ್ಯನ ಜೀವನದಲ್ಲಿ ಬರ್ತಾನೆ ಇದೆ. ಇಂದಿಗೂ ಕೂಡ ಈ ಸಾವನ್ನ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಯಾರ ಕೈಲೂ ಆಗ್ತಿಲ್ಲ, ಆಗೋದೂ ಇಲ್ಲ. ಹಾಗಾದರೆ ಈ ಒಳ್ಳೆ ಸಾವು ನಮ್ಮ ಜಾತಕದಲ್ಲಿ ಬರಬೇಕು ಅಂದರೆ ಸಾವು ನಂತರ, ಸತ್ತ ನಂತರ ನಾವು ಮತ್ತೆ ಹುಡ್ತೀವ ಇಲ್ವಾ, ಅಥವಾ ಅಕಸ್ಮಾತ್ ಹುಟ್ಟಿದ್ರೆ ಎಲ್ಲಿ ಹುಡ್ತೀವಿ, ಅಕಸ್ಮಾತ್ ನಾವು ಹುಡ್ಲಿಲ್ಲ ಅಂದರೆ ಭೂತಪೇತ್ರವಾಗಿ ಅಲಿತೀವ ಅನ್ನೋ ಒಂದು ಫಲವನ್ನು ಸೂಚನೆ ಮಾಡುವಂಥ ಏಕೈಕ ಅಧಿದೇವತೆ ಉಗ್ರ ನರಸಿಂಹರು. ಹಾಗೆ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಸಾವು ಬರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಏರೋಪ್ಲೇನಲ್ಲಿ ಸತ್ತಿದ್ದಾರೆ, ಎಷ್ಟೋ ಜನ ವಾಕ್ ಮಾಡುವಾಗ ಸತ್ತೋಗಿದ್ದಾರೆ, ಎಷ್ಟೋ ಜನ ಬಸ್ಸು ಕಾರಲ್ಲಿ ಹೋಗುವಾಗ ಸತ್ತೋಗಿದ್ದಾರೆ, ಎಷ್ಟೋ ಜನ ಟ್ರೈನಲ್ಲಿ ಹೋಗುವಾಗ ಬೆಂಕಿ ಹಟ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ, ಎಷ್ಟೋ ಜನ ಜಲ ಮೃತ್ಯು, ವಾಯು ಮೃತ್ಯು, ಅಗ್ನಿ ಮೃತ್ಯು, ವಾಹನ ಮೃತ್ಯು, ಸುನಾಮಿನೆಲ್ಲ ಸತ್ತೋಗಿದ್ದಾರೆ. ಆದರೆ ನಾವು ಹಿಂಗೆ ಸಾಯ್ತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಒಬ್ಬ ಬಡತನ ಮೇಲೆ ಉಡ್ಬೋದು ಅಥವಾ ಶ್ರೀಮಂತರ ಮೇಲೆ ಉಡ್ಬೋದು, ಆದರೆ ಸಾವು ಬಡತನೂ ಲೆಕ್ಕಿಸೋದಿಲ್ಲ, ಶ್ರೀಮಂತಿಕೆನೂ ನೋಡೋದಿಲ್ಲ, ಅವನು ಕಪ್ಪಗಿದನೋ ಬೆಳ್ಳಗಿದನೋ, ಅವನು ಯಾವ ಕ್ಯಾಸ್ಟೋ ಯಾವ ಧರ್ಮ ಅನ್ನೋದು ನೋಡೋದಿಲ್ಲ. ಸಾವು ಮಾತ್ರ ನಮಗೆ ನಿಗೂಢವಾಗಿ ಉಳ್ಕೊಂಬಿಟ್ಟಿದೆ. ಆ ನಿಗೂಢವಾದ ಸಾವಿಗೆ ಫುಲ್ ಸ್ಟಾಪ್ ಕೊಡೋದು ಹೇಗೆ, ಮುಕ್ತಿಯನ್ನು ಹೇಗೆ ಪಡೆಯೋದು, ಆ ಸಾವು ಕೂಡ ಒಳ್ಳೆ ಸಾವು ನಮ್ಮ ಜಾತಕಕ್ಕೆ ಬರಬೇಕು ಅಂದರೆ ಯಾರನ್ನು ಧ್ಯಾನ ಮಾಡಬೇಕು ಅಂತ, ಆ ಉಗ್ರ ನರಸಿಂಹರನ್ನು ಧ್ಯಾನ ಮಾಡಬೇಕು. ಹಾಗಾದರೆ ಆ ಹಿರಣ್ಯಕಶಿಪುಗೆ ಯಾವ ರೀತಿ ಸಾವು ಬರ್ತಾ ಇದೆ ಅಂದರೆ, ಮತ್ತೆ ಅವನಿಗೆ ಪುನರ್ಜನ್ಮ ಬರಬಾರದು, ಆ ರೀತಿ ನನ್ನ ಶಿಷ್ಯನಿಗೆ ಸಾವು ಕೊಟ್ಟು ಮತ್ತೆ ವೈಕುಂಠಕ್ಕೆ ಅವನು ದ್ವಾರದಲ್ಲಿ ವಾಚ್ಮನ್ ಥರ, ಸೆಕ್ಯೂರಿಟಿ ಫೋರ್ಸ್ ಥರ ದ್ವಾರಪಾಲಕನಾಗಿ ನನ್ನ ವೈಕುಂಠದಲ್ಲೇ ಇರಬೇಕು ಅನ್ನೋ ಆಸೆ ನರಸಿಂಹರಿಗೆ. ಆದರೆ ಹಿರಣ್ಯಕಶಿಪುವಿನ ಮನಸ್ಸಿನಲ್ಲಿ ಇವನಿಂದ ನನಗೆ ಸಾವು ಬರಬಾರ್ದು, ಇವನನ್ನೇ ನಾನು ಸಾಯಿಸಬೇಕು ಅಂತ ಹಿರಣ್ಯಕಶಿಪುವಿನಲ್ಲಿ ಮನಸ್ಸಲ್ಲಿ ಹೋರಾಟ ನಡೀತಿರ್ತದೆ. ನರಸಿಂಹರ ಮನಸ್ಸಲ್ಲಿ, ಹಿರಣ್ಯಕಶಿಪುರ ಮನಸ್ಸಲ್ಲಿ ಸಾವುಗಳ ಬಗ್ಗೆ ಹೋರಾಟ ನಡೆಯುವ ಒಂದು ಸನ್ನಿವೇಶವೇ ಈ ಉಗ್ರ ನರಸಿಂಹರ ಅವತಾರ ಆಯಿತು ಅಂತ ನರಸಿಂಹ ಉಪನಿಷತ್ತಲ್ಲಿ ಹೇಳ್ತಾರೆ. ಆದ್ದರಿಂದ ನಮಗೆ ಒಳ್ಳೆ ದಿನ ಹುಡ್ದೇ ಇರ್ಬೋದು, ಭಗವಂತಲ್ಲಿ ಕೇಳಬೇಕು ನಮ್ಗೆ ಒಳ್ಳೆ ಸಾವು ಬರಲಿ ಅಂತ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ, ಸೀಮೆಣ್ಣೆ ಹಾಕೋದು ಸುಟ್ಕೊಳ್ಳೋದು ಬೇಡ, ಟ್ರೈನಲ್ಲಿ, ಬಸ್ಸಲ್ಲಿ, ಫ್ಲೈಟಲ್ಲಿ ಎಲ್ಲೂ ನಮಗೆ ದುರಂತವಾಗಿ ಸಾಯೋದು ಬೇಡ. ಮಲಗಿದ್ದಾಗ, ಪೂಜೆ ಮಾಡುವಾಗ, ಊಟ ಮಾಡಿ ಮಲ್ಕೊಂಡಾಗ ಅಥವಾ ಬರೆಯುವಾಗ ಆನಂದವಾಗಿ ಸಾವು ಬರಲಿ ಅಂತ ಭಗವಂತನಲ್ಲಿ ಪ್ರೇ ಮಾಡಬೇಕಂತೆ. ಶ್ರೀಮಂತಿಕೆ ಇಲ್ಲದೆ ಇರ್ಬೋದು, ಒಳ್ಳೆ ಬಟ್ಟೆ ಹಾಕೊಳ್ದೇ ಇರ್ಬೋದು, ಒಳ್ಳೆ ಐಶ್ವರ್ಯ ಇಲ್ಲದೆ ಇರ್ಬೋದು, ಒಳ್ಳೆ ಗಂಡ ಹೆಂಡತಿ ಮಕ್ಕಳಿಲ್ಲದೆ ಇರ್ಬೋದು, ಆದರೆ ಒಳ್ಳೆ ಸಾವು ಕೊಡು ಅಂತ ನಾವು ಭಗವಂತನ ಕೇಳಬೇಕಂತೆ. ಆ ಸಾವು ಕೊಡೋದು ಏಕೈಕ ದೇವತೆ ಯಾರು ಗೊತ್ತಾ? ಆ ಉಗ್ರ ನರಸಿಂಹರು. ಆದ್ರಿಂದ ತಮ್ಮೆಲ್ಲರಿಗೂ ಒಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಮೇಡಮ್, ನನ್ನ ಹೆಸರು ಕಿರಣ್ ಅಂತ, ಉಡುಪಿಯಿಂದ ಕಾಲ್ ಮಾಡ್ತಿದ್ದೇನೆ. ಉಡುಪಿಯಿಂದ ಕಾಲ್ ಮಾಡ್ತಿದ್ದೀರಾ? ಸರಿ ಸರ್, ಗುರುಜಿ ಅವರಿದ್ದಾರೆ, ನೇರವಾಗಿ ಮಾತಾಡಿ, ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸರ್. ಓಕೆ ಗುರುಜಿ. ನಮಸ್ತೆ ರಮೇಶ್ ಅವರೇ. ರಮೇಶ್ ಅಲ್ಲ, ಕಿರಣ್ ಅಂತ. ಓ ಸಾರಿ ಕಿರಣ್, ನಮಸ್ಕಾರ. ಗುರುಜಿ, ನಮಗೆ ಈಗ ಮೆದುಳು ಚುರುಕುತನ ಅನ್ನೋದು ಕಡಿಮೆ. ಚುರುಕುತನ ಕಮ್ಮಿನಾ? ಚುರುಕುತನ ಅಂದ್ರೆ ಏನಾದರೂ ವಿಷಯ ಕೂಡಲೇ ಗೊತ್ತಾಗೋದಿಲ್ಲ, ಅಂದ್ರೆ ಅದು ಕೇಳಿದ್ನೆ ಪುನಃ ಪುನಃ ಕೇಳಬೇಕಾಗತ್ತೆ. ಓಕೆ. ಹಲೋ. ಓಕೆ, ಬಹುಶಃ ನೀವು ನನ್ನ ಹತ್ರ ಮಾತಾಡಲಿಕ್ಕೆ ಏನು ಮುಜುಗರ ಅಥವಾ ಒಂದು ರೀತಿ ಗಾಬರಿ ಇದೆ ಅನ್ಸುತ್ತೆ. ನಿಮ್ಮ ಪ್ರಶ್ನೆ ನನಗೆ ಚುರುಕುತನ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಹಾಗೆ. ಓಕೆ, ಅದಕ್ಕೆ ಹೇಳಿ, ಏನು ಕೇಳಬೇಕು ಅಂತ ಇದ್ದೀರಾ? ಅಂದ್ರೆ ಅದಕ್ಕೆ ಯಾವ್ದಾದ್ರು ಮುದ್ರೆ ಇದೆಯಾ ಅಂತ. ಓಕೆ, ನಿಮ್ಮಲ್ಲಿ ಆಕ್ಟಿವ್ ಆಗಿಲ್ಲ, ನೀವು ಚುರುಕಾಗಿಲ್ಲ, ಲವಲವಿಕೆ ಇಲ್ಲ, ಗ್ರಹಿಸೋ ಶಕ್ತಿ ಇಲ್ಲ, ಮತ್ತೆ ಒಂದು ಕೆಲಸದಲ್ಲಿ ತಾನಾಗ್ತಾನೆ ಇನ್ವಾಲ್ವ್ ಆಗಕ್ಕಾಗ್ತಿಲ್ಲ, ಇನ್ನೊಬ್ರ ಜೊತೆ ಬೆರೆಯೋದಿಲ್ಲ, ಇನ್ನೊಬ್ರ ಜೊತೆ ಮಾತಾಡಕ್ಕೆ ಒಂಥರ ಕೀಳಿರಮೆ, ಇನ್ಫಾಟಿಕ್ ಕಾಂಪ್ಲೆಕ್ಸ್ ಇದೆ ಅಂತ ಕೇಳ್ತಿದ್ದೀರಲ್ಲ? ಹೌದೌದು. ಓಕೆ, ಇದು ಕೆಲವರಿಗೆ ಬೈ ಬರ್ತ್ ಬರುತ್ತೆ, ಕೆಲವರಿಗೆ ಒಂದು ರೀತಿ ಮಾನಸಿಕವಾಗಿ ಖಿನ್ನತೆಯಿಂದ ಒಬ್ಬರ ಬೆರೆಯೋದಿಲ್ಲ, ಒಂದು ಕೆಲಸಕ್ಕೆ ಮುಂದೋಗಲ್ಲ, ಕೈ ಹಾಕಲ್ಲ, ಮತ್ತು ಏನು ಅಂದ್ಬಿಡ್ತಾರೋ ಏನು ಅನ್ಕೊಂಡ್ಬಿಡ್ತಾರೋ ಒಂದು ರೀತಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್, ಕೀಳಿರಿಮೆ ಅಂತಾರೆ. ಮತ್ತು ಮನಸ್ಸಲ್ಲಿ ನಿಮಗೆ ನೀವೇ ನಿಂದನೆ ಮಾಡ್ಕೊಳ್ಳೋದು, ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ. ಹೀಗಾಗಿ ಇದೆಲ್ಲ ನಾನೀಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಕಳೆದ ಸಂಚಿಕೆಯಲ್ಲೆಲ್ಲ ನರಸಿಂಹನ ಮಧ್ಯೆಗಳ ತೋರಿಸಿದ್ದೀನಿ. ಈ ರೀತಿ ನಿಮ್ಮ ಮನಸ್ಸಲ್ಲಿ ಆ ರೀತಿ ಖಿನ್ನತೆ, ನೆಗೆಟಿವ್ ಥಾಟ್ಸ್, ಕೆಟ್ಟ ಆಲೋಚನೆಗಳು ಮೈಂಡಲ್ಲಿದ್ದರೆ, ಆತ್ಮವಿಶ್ವಾಸ, ವಿಲ್ ಪವರ್ ಕಮ್ಮಿ, ಮುಂದೆ ಬಂದು ಕೆಲಸ ಮಾಡೋದು ಇದೆಲ್ಲ ಧೈರ್ಯ, ಸ್ಥೈರ್ಯ ಕಮ್ಮಿ. ಅದನ್ನು ನೀವೇನು ಮಾಡಿ, ಜ್ವಾಲಾ ನರಸಿಂಹರ ಮುದ್ರೆ ಮಾಡಿ ನೋಡಿ. ಜ್ವಾಲಾ ನರಸಿಂಹರ ಮುದ್ರೆ ನಮ್ಮ ಎಡಗೈನ ಕಿರು ಬೆರಳನ್ನು ಬಲಗೈ ಕಿರು ಬೆರಳ ಮೇಲೆ ಇಡಿ, ಹಾಗೆ ಎಡಗೈ ಉಂಗುರದ ಬೆರಳನ್ನು ಬಲಗೈ ಉಂಗುರದ ಮಧ್ಯದ ಭಾಗದಲ್ಲಿ ಇಡಿ,
ಹಾಗೆ ಮಧ್ಯದ ಬೆರಳು, ಎಡಗೈ ಮಧ್ಯದ ಬೆರಳನ್ನು ಬಲಗೈ ಮಧ್ಯದ ಬೆರಳಲ್ಲಿಟ್ಟು ಉಂಗುರದ ಬೆರಳಲ್ಲಿಟ್ಟು ಇನ್ನು ಉಳಿದ 2 ಬೆರಳುಗಳನ್ನು ಈ ರೀತಿ ಸೇರಿಸಿ ಒಂದಕ್ಕೊಂದು ಲಾಕ್ ಮಾಡಿ ಹೀಗೆ ಇಟ್ಕೊಂಡ್ರೆ ಜ್ವಾಲಾ ನರಸಿಂಹರ ಮುದ್ರೆ ಅಂತಾರೆ. ಇದು ದಿನನಿತ್ಯ ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ ಇದನ್ನು ಮಾಡ್ತಾ ಇದ್ದರೆ ಶರೀರದಲ್ಲಿ ನರನಾಡಿಗಳು ಮತ್ತು ಬ್ರೈನಲ್ಲಿ ಎಲ್ಲ 5 ಥರ ರಕ್ತನಾಳಗಳಿವೆ. ಆ 5 ಥರ ರಕ್ತನಾಳು ಆ್ಯಕ್ಟಿವ್ ಆದಾಗ ಮನುಷ್ಯ ಲವಲವಿಕೆಯಿಂದ ಧೈರ್ಯ, ಸ್ಥೈರ್ಯ, ಸಾಹಸ ಮಾಡುವಂಥ ಹುಮ್ಮಸ್ಸುಗಳು ಪ್ರಾಪ್ತಿಯಾಗ್ತದೆ. ಇದನ್ನು ನಿತ್ಯ ಮಾಡಿ ನೋಡಿ ಒಂದು ವಾರ, ಆಮೇಲೆ ನಿಮ್ಮಲ್ಲಿ ಭಾಳ ಚೇಂಜಸ್ ಆಗುತ್ತೆ. ಭಾಳ ಸಂತೋಷ ಕಾಲ್ ಮಾಡಿದ್ದಕ್ಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 0801419999. ಮುಂಚಿತವಾಗಿ ಗುರುಜಿ ಅವರು ಹೇಳ್ತಿದ್ರು ಯಾವ ರೀತಿ ಉಗ್ರ ನರಸಿಂಹರು ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ರು, ಡೆತ್ ಹಾಗೂ ಡಿಕೆನ ಯಾರು ಚೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡ ತಿಳಿಸ್ಕೊಡ್ತಿದ್ರು. ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ. ಎಷ್ಟೋ ಜನ ಹಾಸಿಗೆ ಮೇಲೆ ವರ್ಷಾಂಗಟ್ಟ ನರಳ್ತಾ ಇದ್ದಾರೆ, ಸಾಯೋದು ಇಲ್ಲ, ಬದುಕೋದು ಇಲ್ಲ. ಎಷ್ಟೋ ಜನ ಸತ್ತ ಸಾಕಲ್ಲ ಅಂತ ಮನೆ ಮಂದಿ ಎಲ್ಲ ಕೇಳ್ತಾರೆ. ಹಾಸಿಗೆ ಮೇಲೆ ಮಲ್ಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ. ಆದರೂ ಕೂಡ ಅವರು ಜೀವನ ಪೂರ್ತಿ ನರಳ್ತಾ ಸಾಯ್ತಾ ಜೀವಂತವಾಗಿದ್ದಾರೆ, ಆದರೆ ಸಾಯ್ತಾನೇ ಇರ್ತಾರೆ ಮಲ್ಕೊಂಡು ದಿನನಿತ್ಯ. ಮನುಷ್ಯನಿಗೆ ಒಂದು ಸಂಕಲ್ಪ ಮಾಡ್ಕೋಬೇಕು, ನಂಗೆ ಒಳ್ಳೆ ಸಾವು ಕೊಡು, ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ, ಹಾಸಿಗೆ ಮೇಲೆ ಮಲ್ಕೊಂಡು ವರ್ಷಾನ್ಗಟ್ಲೆ ನರಳೋದು ಬೇಡ, ಮತ್ತು ನಂಗೆ ಒಳ್ಳೆ ಮುಕ್ತಿ ಕೊಡು ಅಂತ ಕೇಳೋದು ಕೂಡ ಒಂದು ಸಾಧನೆ ಜೀವನದಲ್ಲಿ. ಅದು ಒಂದು ಪಾರ್ಟ್ ಆಫ್ ದಿ ಲೈಫ್. ಎಷ್ಟೋ ಜನ ಸಾವುಗೆ ಎದುರೋದಿಲ್ಲ, ಯಾವ ರೀತಿ ಸಾವು ಬರುತ್ತಲ್ಲ ಅಂತ ಎದುರುತ್ತಾರೆ. ಅಷ್ಟು ಒಂದು ಶಕ್ತಿ ಇದೆ ಈ ಸಾವು ಅನ್ನೋ ಅರ್ಥದಲ್ಲಿ. ಮನುಷ್ಯನಿಗೆ 6 ರೀತಿ ಸಾವುಗಳು ಬರ್ಬೋದು. ಒಂದು ದುರ್ಮರಣಕ್ಕೆ ಈಡಾಗ್ತಾನೆ, ಇದಕ್ಕಿದ್ದಾಗೆ ಫ್ಲೈಟೋ ಬಸ್ಸೋ ಕಾರಲ್ಲೇ ಆಕ್ಸಿಡೆಂಟ್ ಆಗಿಬಿಡೋದು. ಇನ್ನೊಂದು ಸ್ವಾಭಾವಿಕವಾಗಿ ಸಾವು ಬರುತ್ತೆ, ಮಾತಾಡ್ತಾನೋ ಮಲಗಿದ್ದಾಗ ಹಾರ್ಟ್ ಅಟ್ಯಾಕ್ ಹೊಟ್ಟೋಗ್ಬಿಡ್ತಾನೆ. 3ನೇ ವೆರೈಟಿ ಆಫ್ ಸಾವು ಉದ್ದೇಶಪೂರ್ವಕವಾಗಿ ಸಾವು ಬರುತ್ತೆ. ಯಾರೋ ಉದ್ದೇಶಪೂರ್ವಕವಾಗಿ ಕೊಟ್ಟು ಅವ್ರನ್ನ ಕೊಲೆ ಮಾಡಿಸೋದು, ಸುಫಾರಿ ಕೊಟ್ಟು ಕೊಲೆ ಮಾಡಿಸೋದು, ಇದೆಲ್ಲ ಆ ಜಾತಕದಲ್ಲಿ ನಡೀತಾ ಇರುತ್ತೆ. 4ನೇ ವೆರೈಟಿ ತಮಗೆ ತಾವೇ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಮರಣ, ಸ್ವಯಂಕೃತ ಅಪರಾಧ ಅಂತೇಳಿ. ಸ್ವಯಂಕೃತ ಮರಣ ಅಂದರೆ ತಾವೇ ಸಿಮೆಣ್ಣೆ ಹಾಕಿ ಸುಟ್ಕೊಳ್ಳೋದು, ನೇಣು ಹಾಕೊಳ್ಳೋದು, ಇದೆಲ್ಲ ಆ ವಾಸ್ತುವಿನಲ್ಲಿ ಆ ಜಾತಕದಲ್ಲಿ ನಡೆಯುತ್ತೆ. ಕೆಲವರಿಗೆ ಮಾಟ ಮಂತ್ರಗಳಿಂದ ಸಾವು ಬರೋಂಗೆ ಮಾಡಿಬಿಡ್ತಾರೆ. ಮಾಟ ಮಾಡಿಸಿ ತಂತ್ರಗಳಿಂದ ಭಾನಾಮತಿ ಪ್ರಯೋಗಗಳು ಮಾಡಿ ಕೆಲವು ಅಗೋಚರವಾದಂಥ ತಂತ್ರವಿದ್ಯೆಗಳಿಂದ ಆ ಜಾತಕಕ್ಕೆ ಸಾವು ಬರೋಂಗೆ ಮಾಡಿಬಿಡ್ತಾರೆ. ಇನ್ನೊಂದು ಮುಕ್ತಿ ಬೇಕು ಅಂತ ಜಪತಪ ಮಾಡಿ ಸಾವು ಪಡಿತಾರೆ. ಹೀಗಾಗಿ ಈ 6 ವೆರೈಟಿ ಸಾವುಗಳಿಗೂ ಅಧಿಪತಿ ಉಗ್ರ ನರಸಿಂಹ. ಯಾರ ಜಾತಕದಲ್ಲಿ ಮಾಟ ಮಂತ್ರಗಳಿಂದ ಸಾವು ಬರಲಿ ಅಂತ ಇನ್ನೊಬ್ಬರಿಗೆ ಮಾಟ ಮಾಡಿಸಿರ್ತಾರೋ, ಅಥವಾ ಯಾರ ಜಾತಕದಲ್ಲಿ ದುರ್ಮರಣಗಳಿದೆಯೋ, ಕಂಟಕಗಳಿದೆಯೋ, ಇದು ಮತ್ತು ದುಸ್ವಪ್ನ, ಯಾರ ಜಾತಕದಲ್ಲಿ ದಿನನಿತ್ಯ ಮಲ್ಕೊಂಡಿದ್ದಾಗ ದುಸ್ವಪ್ನ ಬರುತ್ತೆ. ಕೆಲವರು ಇದಕ್ಕಿದ್ದಾಗ ಕೆಟ್ಟ ಕನಸುಗಳು ಕಾಣ್ತಾರೆ. ಯಾರೋ ಮಾಂಸ ತಿಂತಿರೋ ಥರ ಕಾಣೋದು, ಸ್ಮಶಾನದಲ್ಲಿ ಓಡಾಡ್ತಾರ ಕಾಣೋದು, ನೀರಲ್ಲಿ ಬಿದ್ದಂಗೆ ಆಗೋದು, ಇದಕ್ಕಿದ್ದಾಗ ಮರ ಬಿದ್ದಂಗೆ ಆಗೋದು, ಬೆಟ್ಟದ ಮೇಲಿಂದ ಜಂಪ್ ಆಗೋದು, ಮತ್ತು ಇದಕ್ಕಿದ್ದಾಗ ಮನೆಯೊಳಗೆಲ್ಲ ರಕ್ತ ಚೆಲ್ತಾ ಇರೋದು, ಇದೆಲ್ಲ ದುಸ್ವಪ್ನಗಳಂದರೆ ಅವರಿಗೆ ಒಂದು ವಾರನೋ 15 ದಿನಕ್ಕೋ ಅಥವಾ ಇನ್ನೊಂದು ತಿಂಗಳಲ್ಲೋ ಆ ಮನೇಲಿ ಎಲ್ಲೋ ಒಂದು ಸಾವು ಕಾಣುತ್ತೆ ಅನ್ನೋ ಒಂದು ಸೂಚನೆ ಇದು. ಹಾಗೆ ಶುಭ ಸ್ವಪ್ನಗಳು, ಒಳ್ಳೆಯ ಸ್ವಪ್ನಗಳು, ದೇವತೆಗಳು, ಗುರುಗಳು, ಅರ್ಶಿನ, ಕುಂಕುಮ, ಹೂವು, ಬಳೆ ಮತ್ತು ಆರತಿ, ಧೂಪ, ಈ ಊಟ ಮಾಡ್ತಿರೋ ಸೂಚನೆಗಳು, ಒಳ್ಳೆಯ ಮದುವೆ ಸಮಾರಂಭಗಳಾಗುವಂಥ ದುಸ್ವಪ್ನಗಳಿಗಿಂತ ಮೀರಿದಂಥದ್ದು ಶುಭ ಸ್ವಪ್ನಗಳು. ಈ ಸ್ವಪ್ನಗಳೇನಾರು ಕಂಡ್ರೆ ಮನೆ ಒಳಗೆ ಶುಭ ವಾರ್ತೆಗಳು, ಮನೆ ಒಳಗೆ ಲಕ್ಷ್ಮೀ ಬರೋ ಆಹ್ವಾನಗಳು ಸೂಚನೆ ಆಗುತ್ತೆ. ಇಲ್ಲ ಅಂದರೆ ಈ 2 ಮಧ್ಯದಲ್ಲಿ ಏನಾದ್ರು ಅಪಶಕುನಗಳೇನಾದ್ರು ಬರ್ತಿದ್ರೆ ತಕ್ಷಣ ನನಗೆ ಕೆಟ್ಟ ಕನಸು ಬಂತು ಇವತ್ತು ಅಂದರೆ ನಾಳೆ ಬೆಳಗ್ಗೆ ಉಗ್ರ ನರಸಿಂಹರ ಧ್ಯಾನ ಮಾಡಬೇಕು. ಇವತ್ತು ನಮ್ಮಲ್ಲಿ ಒಳ್ಳೆ ಯಾವುದೋ ಒಂದು ಸೂಚನೆಗಳು, ಕೆಟ್ಟ ವಾರ್ತೆಗಳು, ಟೆಲಿಗ್ರಾಮ್ ಬಂತು, ಮೆಸೇಜ್ ಬಂತು, ಕಾಲ್ ಬಂತು, ಅವ್ರು ಸತ್ರು ಇವ್ರು ಸತ್ತು, ವಾರಕ್ಕೆ 2-3 ಮೆಸೇಜ್ ಬರುತ್ತೆ, ತಿಂಗಳಲ್ಲೂ ಅವ್ರು ಸತ್ರು ಇವ್ರು ಸತ್ರು ಅಂತ ಆ ಮನೆಗೆ, ಆ ವಾಸ್ತುಗೆ ಆ ದುಸ್ವಪ್ನದ ಅಥವಾ ದುರ್ವಾರ್ತೆಗಳೇನೋ ಬರ್ತಿದೆ ಅಂದರೆ ನಮ್ಮ ಜಾತಕದಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ಯಾವ ಜ್ಯೋತಿಷ ಹತ್ರ ಹೋಗಬೇಕು ಅವಶ್ಯಕತೆ ಇಲ್ಲ, ಅಥವಾ ಏನೋ ಈ ಮನೆ ಸರಿಯಿಲ್ಲ ಅಂತ ನಾವು ವಾಸ್ತು ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ಮನೆಗೆ ಆಗಾಗ ವರ್ಷಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಸಾವನ್ನ ಸುದ್ದಿ ಮನೆಯೊಳಗೆ ಬರ್ತಿದ್ರೆ ಅಂದರೆ ನಮ್ಮ ಬಂಧು ಮಿತ್ರರಲ್ಲೇ ಎಲ್ಲರೂ ಸಾವು ಬರ್ತಾ ಇದೆ, ಆ ವಾರ್ತೆಗಳು ಬರ್ತಿದೆ ಅನ್ನೋದೇನಾದ್ರು ಇದ್ದರೆ ನಮ್ಮಲ್ಲಿ ಏನೋ ದೋಷ ಇದೆ ಅಂತ. ನಮ್ಮಲ್ಲಿ ದೋಷ ಇರೋದಕ್ಕೆ ನಾವು ಹಲವಾರು ಆ ವಾರ್ತೆಗಳನ್ನು, ಮೆಸೇಜ್ ಸಿಗ್ನಲ್ಸ್ನ ಕೇಳ್ತಾ ಇದ್ದೀವಿ ಅಂತ. ಹೀಗೆ ಈ ಸಾವನ್ನ ಗೆಲ್ಲೋದು ಹೇಗೆ ಉಗ್ರ ನರಸಿಂಹನಂತ ನಾನು ಹೋಗ್ತಾ ಮುದ್ರೆ ಮತ್ತು ಮಂತ್ರಗಳೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕಾಲರ್ ಒಬ್ರು ಲೈನ್ ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಪೂಜಾ ಅಂತೇಳಿ. ಎಲ್ಲಿಂದ ಕಾಲ್ ಮಾಡ್ತಿರೋದು ಪೂಜಾ ಅವರೇ? ಪಾಂಡವಪುರ ತಾಲೂಕು ಬೇಂಕುಪೆಯಿಂದ. ಸರಿಮಾ, ಗುರುಜಿ ಅವರಿದ್ದಾರೆ, ನೇರವಾಗಿ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಹೇಳಿ, ಸಮಸ್ಯೆ ಏನು ಹೇಳಿ. ನಮ್ಮ ತಾಯಿಗೆ ತೊಡೆ ಎಳ್ತ ಮತ್ತೆ ಕೈ ಎಳ್ತ ಇದೆ, ತೊಡೆ ಎಡ್ದ ಕಾಲು. ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆ, ಇವಾಗ ಒಂದು 6 ತಿಂಗಳಿಂದ ಆ ಥರ ಆಗಿದೆ.
ಸೊ ನಿಮ್ಮ ತಾಯಿಗೆ ತೊಡೆ ಮತ್ತೆ ಕಾಲು ಎಳ್ತಾ ಇದೆ ಅಂತ. ಹೌದು, ಓಕೆ. ಈಗ ಅದಕ್ಕೇನು ಮಾಡಿ ಗೊತ್ತಾ, ನಿಂಬೆಹಣ್ಣು ತಗೊಳ್ಳಿ. ನಿಂಬೆಹಣ್ಣು ತಗೊಂಡು ನಿಮ್ಮ ಕುಲದೇವ್ರ ಹೆಸರು ಹೇಳಿ ಮಂತ್ರಿಸ್ಬಿಡಿ ಅದನ್ನ. ಒಂದು ನಿಂಬೆಹಣ್ಣು ಎಡಗಡೆ ಇಟ್ಕೊಂಡು ನಿಮ್ಮ ಕುಲದೇವಿ ಹೆಣ್ಣು ದೇವರು, ನಿಮ್ಮ ತಾಯಿ ಆದ್ರಿಂದ ಕುಲದೇವಿ ಧ್ಯಾನ ಮಾಡಬೇಕು. ತಂದೆಗಾದ್ರೆ ಕುಲದೇವನನ್ನ ಧ್ಯಾನ ಮಾಡಿ ಆ ಕುಲದೇವಿ ಹೆಸರು ಹೇಳ್ಕೊಂಡು ಅದನ್ನ ಒಂದು 11 ಸಲ ಅಭಿಮಂತ್ರಿಸ್ಬಿಟ್ಟು ಅದು ಕಟ್ ಮಾಡಿ ರಸ ತಗೊಂಡು ಎಲ್ಲೆಲ್ಲಿ ಪೇಯ್ನ್ ಇದೆಯೋ ಆ ಜಾಗಕ್ಕೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಸೂರ್ಯನ ಬೆಳಕಲ್ಲಿ ಆ ಜಾಗನೆಲ್ಲ ನೆನೆಸ್ಬೇಕು. ನೆನೆಸಿದ ನಂತರ ಸ್ನಾನ ಮಾಡಿಸಿ. ಮತ್ತೆ ಹಾರ್ಟ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ, ಅದು ಆ ಥರ ಇತ್ತು ಅಂದರೆ ನೋಡಿ, ಈ ಮುದ್ರೆ ಮಾಡಿ, ಈ ಭದ್ರಕಾಳಿ ಮುದ್ರೆನ ನೋಡಿ ಹೀಗೆ ಮಾಡ್ತಿದ್ರೆ ಹಾರ್ಟ್ಗೆ ಅರೋಟ ಅಂತ ಒಂದು ಪಾರ್ಟ್ ಇದೆ ಹಾರ್ಟ್ನಲ್ಲಿ, ಆ ಅರೋಟಗೆ ಒಳ್ಳೆ ಎನರ್ಜಿ ಫ್ಲೋ ಆಗಿ ಆ ಪೇಯ್ನನ್ನು ತೆಗೆದಾಕತ್ತೆ. ಇದಕ್ಕೆ ಈಗ ಜಸ್ಟ್ ಈ ಥರ ಮಾಡ್ತಾಯಿರಿ. ಈ ರೀತಿ ಮಾಡೋದ್ರಿಂದ ಹಾರ್ಟ್ಗೆ ಎಂಥ ಪೇಯ್ನ್ ಇರು ತೆಗಿಬೋದು. ಹಾರ್ಟ್ನಲ್ಲಿ ಎದೆನಲ್ಲಿ ಎಳ್ತಾ, ಎದೆನಲ್ಲಿ ಚಳಕ್ ಅಂತ ಬಂದರೆ, ಎದೆ ನೋವು ಅಂತ ಬಂದರೆ, ಎದೆಲ್ಲಿ ಏನೋ ಭದ್ರವಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಇದನ್ನು ಮಾಡಿದ್ರೆ ನಿಧಾನಕ್ಕೆ ಒಂದು 15 ನಿಮಿಷ ಹಾರ್ಟಿಗೆ ಎಲ್ಲ ಸಂಬಂಧಪಟ್ಟಂಥ ನೋವು ಬಾಧೆಗಳನ್ನು ನಿವಾರಣೆ ಮಾಡ್ಬೋದಮ್ಮ. ಕಾಲ್ ಮಾಡಿದ್ದಕ್ಕೆ ಬಹಳ ಸಂತೋಷ, ಧನ್ಯವಾದಗಳು. ವೀಕ್ಷಕರು, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಬೆಂಗಳೂರಿನಿಂದ ಲತಾ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಲತಾ ಅವರು ಹೇಳ್ತಿದ್ದಾರೆ, ಮದುವೆ ಆಗಿ 1.5 ವರ್ಷ ಆಗಿದೆ, ಆದ್ರೆ ಒಂದು ದಿನಾನೂ ಈವರೆಗೂ ನಾನು ನೆಮ್ಮದಿ ಅನ್ನೋದನ್ನೇ ಕಂಡಿಲ್ಲ ಅಂತ ಹೇಳಿದ್ದಾರೆ. ಪ್ರತಿನಿತ್ಯವೂ ಯಜಮಾನರು ಕುಡ್ಕೊಂಡ್ ಬರ್ತಾರೆ, ಹೊಡಿತಾರೆ, ಬಂದು ಸುಮ್ಮನೆನೂ ಇರೋದಿಲ್ಲ, ಜಗಳ ಕಾಯ್ತಾರೆ, ಏನ್ ಮಾಡೋದು ಅಂತ ತೋಚೋದಿಲ್ಲ. ಇದು ಸಾಮಾನ್ಯವಾಗಿ ನಿಮಗನ್ಸ್ಬೋದು, ಆದ್ರೆ ದಿನನಿತ್ಯವೂ ಇದೇ ನರ್ಕದಲ್ಲಿ ನಾನು ಬೇಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಕಿರ್ಚಾಡ್ತಾರೆ, ಚೀರಾಡ್ತಾರೆ, ಇನ್ನ ಸೀಮೆಎಣ್ಣೆ ತಗೊಂಡು ಸುರಿ ಅಥವಾ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡು, ಏನಾದ್ರೂ ಮಾಡ್ಕೊ ಅಂತಾರೆ. ಮಾನಸಿಕ ನೆಮ್ಮದಿ ಉಳಿಸ್ಕೊಳ್ಳಿಕ್ಕೆ ನಾನು ಯಾವ ಒಂದು ಮಂತ್ರ ಅಥವಾ ಮುದ್ರೆಯನ್ನ ಉಪಯೋಗಿಸ್ಕೋಬೇಕು ಪ್ರತಿನಿತ್ಯವೂ, ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ. ಬಟ್ ಆ ಪತ್ರದಲ್ಲಿ ನೋಡಿದ್ರೆ ಗಂಡ ಕುಡುಕನಿಂದ ಹೆಂಡತಿಗೆ ಅವಮಾನ, ನಿಂದನೆ ಮತ್ತು ಗೋಳಾಟ ನಡೀತಿದೆ ಅಂದರೆ ಅಲ್ಲಿ ಫಸ್ಟು ನೀವು ಆ ಲಗ್ನದಲ್ಲಿ ದೋಷ ಇದೆ ಅಂತ ಆಯಿತು. ಬಹುಶಃ ನಿಮ್ಮ ಜಾತಕ ಅವ್ರ ಜಾತಕ ಹೊಂದಾಣಿಕೆ ಇಲ್ಲ, ಹೀಗಾಗಿ ಸಾಯೋವರೆಗೂ ವಿರುದ್ಧವಾಗಿ ನಡೆಯುತ್ತೆ ಆ ಮನೆಯಲ್ಲಿ ಗಂಡ ಹೆಂಡರ ಸಂಪರ್ಕ. ಎರಡನೇದು, ಇದಕ್ಕೆ ಮುದ್ರೆಗಿಂತ ಹೆಚ್ಚಾಗಿ ನೀವು ನರಸಿಂಹರು ಅಥವಾ ಸುಬ್ರಹ್ಮಣ್ಯರ ಧ್ಯಾನ ಮಾಡಬೇಕು. ಅದಕ್ಕೆ ಬಹುಶಃ ಕಾಳಸರ್ಪ ದೋಷ ಇರೋದ್ರಿಂದ ಗಂಡ ಹೆಂಡರಲ್ಲಿ ಈ ರೀತಿ ಕುಡುಕತನದಿಂದ ಬಂದು ಹೊಡೆಯೋದು ಮಾಡೋದೆಲ್ಲ ದೋಷ ಇರುತ್ತೆ. ಅದಕ್ಕೆ ಮುದ್ರೆ ನೋಡಿ, ಈ ಸರ್ಪಶಿರ ಮುದ್ರಾ ಅಂತ, ಅನಂತ ಕಾಳ ಸರ್ಪ ಮುದ್ರಾ ಅಂತಾರೆ. ಈ ಮುದ್ರೆ ತಾವು ದಿನನಿತ್ಯ ಮಾಡಿ. ಇದನ್ನು ಮಾಡಿಬಿಟ್ಟು ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಅಂತ ನೀವು ಒಬ್ಬರೇ ದಿನ ಮುದ್ರೆ ಧಾರಣೆ ಮಾಡಿ ಜಪ ಮಾಡ್ತೀವಿ. ಹಾವಿನ ಹೆಡೆ, ತಲೆ, ಶಿರ, ಸರ್ಪಶಿರ ಈ ಮುದ್ರೆ, ಇದಕ್ಕೆ ಸರ್ಪಶಿರ ಮುದ್ರಾ ಅಂತಾರೆ. ಇನ್ನೊಂದಲ್ಲಿ ಅನಂತ ಕಾಳ ಸರ್ಪ ಮುದ್ರೆ. ಇದನ್ನ ಇಟ್ಕೊಂಡು ಓಂ ಅನಂತಾಯ ನಮಃ ಅಂತ 108 ಸಲ ಜಪ ಮಾಡಿ. ಮತ್ತು ನಿಮ್ಮ ಯಜಮಾನರು ಕುಡ್ಕೊಂಬಂದು ಗಲಾಟೆ ಮಾಡ್ತಾರೆ ಅಂತಂದರೆ ನೀವು ಸ್ವಲ್ಪ ಚಾರ್ಜ್ ಆಗಿ, ಎನರ್ಜೈಸ್ ಆಗಿ ನೋಡಿ, ಈ ಹೆಬ್ಬೆಟ್ಟನ್ನು ಈ 2 ಬೆರಳು ಮಧ್ಯದಲ್ಲಿ ಹಿಂಗೆ ಲಾಕ್ ಮಾಡಿ. ಅಂದರೆ ತೋರು ಬೆರಳು, ಮಧ್ಯದ ಬೆರಳು ಮಧ್ಯದಲ್ಲಿ ಹೆಬ್ಬೆಟ್ಟು ಹಾಕಿ, ಕಿರು ಬೆರಳು, ಉಂಗುರ ಬೆರಳು ಮಧ್ಯದಲ್ಲಿ ಹೆಬ್ಬೆಟ್ಟು ಹಾಕ್ಬಿಟ್ಟು 2 ಹಸ್ತದಲ್ಲಿ ಈ ರೀತಿ ಕೂತ್ಕೊಂಡು ನೀವು ನಿಮ್ಮ ಯಜಮಾನ ಮಲಗಿದ್ದಾಗ ಜಪ ಮಾಡಿ. ಇದನ್ನು ಇಟ್ಕೊಂಡು ಗೊತ್ತಾಯ್ತಾ, ಓಂ ರುದ್ರಾಯ ನಮಃ ಅಂತ ಇದನ್ನು ಜಪ ಮಾಡಿ ಎದುರುಗಡೆ ಮಲಗಿದ್ದಾಗ ನಿಮ್ಮ ಯಜಮಾನ ಮುಂದೆ ಮಾಡಿದ್ರೆ ನಿಮ್ಗೆ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಮಲ್ಕೊಂಡಿದ್ದಾಗ ನೀವು ಇದನ್ನು ಜಪ ಮಾಡಿ ಈ ಮುದ್ರೆ ಅವ್ರ ಮುಂದೆ, ಈ ಮುದ್ರೆಯಿಂದ ಎನರ್ಜಿ ಪಾಸ್ ಆಗುತ್ತೆ, ಮಂಕುತನ ಬರುತ್ತೆ, ಕರುಣೆ, ಪ್ರೀತಿ, ಪ್ರೇಮ, ವಾತ್ಸಲ್ಯ ಉತ್ಪತ್ತಿ ಆಗುತ್ತೆ. ಹೋಗ್ತಾ ಹೋಗ್ತಾ ಕುಡಿಯೋದೇ ಬಿಟ್ಬಿಡ್ತಾರೆ. ಯಾರು ಮನೇಲಿ ಕುಡಿತಾರೋ ಅವ್ರು ಇದನ್ನು ಮಾಡಿದ್ರೆ ಕುಡಿಯೋ ಅಭ್ಯಾಸ ಹೊರಟೋಗುತ್ತೆ. ಅದರಿಂದ ಕುಡುಕರಿಗೆ ಇದೊಂದು ಒಳ್ಳೆ ಮುದ್ರೆ. ಅದರಿಂದ ಇದನ್ನು ನೀವು ಮಾಡಿ, ಅವ್ರು ಮಾಡಿದ್ರೆ ಇನ್ನೂ ಒಳ್ಳೆಯದು. ಅವ್ರು ಮಾಡಲ್ಲ ಅಂತ ಅಂದ ಪಕ್ಷದಲ್ಲಿ ತಾವೇ ಇದನ್ನು ಮಾಡಿ. ಬಟ್ ಅವ್ರು ನೀವು ಮಾಡೋದವ್ರು ಗೊತ್ತಾಗಬಾರ್ದು, ಏನೇ ಮಾಡ್ತಿದ್ಯಾ ನೀನು ಅಂತೇಳಿ ಇಟ್ಕೊಂಡು ಹೊಡೆದು ಬಿಡ್ತಾರೆ. ಅದಕ್ಕೋಸ್ಕರ ಇದನ್ನು ಹೀಗೆ ಇಟ್ಕೊಂಡು ನೀವು ಮಾಡಿ ಮಲಗಿದ್ದಾಗ ಕಾಲಕ್ರಮೇಣ ಅವ್ರಿಗೆ ಕುಡಿಯೋದು ಆ ಒಂದು ಚಟ ಕಮ್ಮಿ ಆಗಿಬಿಡುತ್ತೆ. ನಿಮ್ಮೊಂದಿಗೆ ಸಂಪರ್ಕದಲ್ಲಿ ಇಟ್ಕೊಳ್ಬೇಕು, ಪ್ರೀತಿ ತೋರಿಸ್ಬೇಕು, ಮಾತಾಡಿಸ್ಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಈ ಸರ್ಪಶಿರ ಮುದ್ರೆ ಮತ್ತು ಮದ್ಯಪಾನ ನಿರೋಧಕ ಮುದ್ರೆ ಎರಡನ್ನೂ ಮಾಡಿ ಈ ಮುದ್ರೆ ಮಾಡುವಾಗ ಮನಸ್ಸಲ್ಲಿ ಓಂ ರುದ್ರಾಯ ನಮಃ ಅಂತ ಜಪ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇದೊಂದು 15-20 ದಿವಸ ಮಾಡಿದ್ರೆ ಇದ್ರ ಫಲ ನಿಮಗೆ ಖಂಡಿತ ಪ್ರಾಪ್ತಿಯಾಗತ್ತೆ. ನೀವು ಯಾವ ಮುದ್ರೆನ ಯಾವ ವಾಸ್ತುನಲ್ಲಿ ಮಾಡ್ತೀರೋ ಆ ಜಾಗದಲ್ಲಿ. ಭಾಳ ಒಳ್ಳೆಯದಾಗಲಿ, ನಿಮ್ಮ ಸಂಸಾರ ಸುಖವಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ವೀಕ್ಷಕರೇ, ಇನ್ನೊಂದು ಪತ್ರವನ್ನ ನೋಡೋಣ. ಬೆಳಗಾವಿಯಿಂದ ಕಿಣಿಗಿ ಅವರು ಪತ್ರವನ್ನ ಬರೆದಿದ್ದಾರೆ. ಮಗ ರಜತ್ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಕಿಣಿಗಿ ಅವರು ಹೇಳ್ತಿದ್ದಾರೆ, ರಜತ್
ಮಗ 19 ವರ್ಷ ಅವನಿಗೆ ವಯಸ್ಸು. ಈಗ ಬಿ ಓದ್ತಾ ಇದ್ದಾನೆ, ಸೆಕೆಂಡ್ ಇಯರ್ ಅಂತ ಹೇಳ್ತಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾರ್ಕ್ಸ್ನ ತೆಗಿತಾ ಇದ್ದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ, ಡಿಸ್ಟಿಂಕ್ಷನ್ ಕೂಡ ಬಂದಿದ್ದ. ಆದ್ರೆ ಈಗ 3ನೇ ಸೆಮಿಸ್ಟರ್ ಅಲ್ಲಿ ಫೇಲ್ ಆಗಿ ಕೂತಿದ್ದಾನೆ. ಗುರುಜಿ, ಹಿಂದೆ ಕೂಡ ನೀವು ದೃಷ್ಟಿ ದೋಷದ ಲಕ್ಷಣಗಳ ಬಗ್ಗೆ ಒಂದು ಸಂಚಿಕೆಯನ್ನ ಮಾಡಿದ್ರಿ. ನಮಗನ್ಸುತ್ತೆ ಇದೇ ರೀತಿ ಒಂದು ತೊಂದರೆ ಅವನಿಗೆ ಆಗ್ತಾ ಇದೆ ಅಂತ. ಯಾರನ್ನೂ ಕೂಡ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ತುಂಬಾ ಹಿಂಜರಿತಾನೆ, ಯಾರ ಜೊತೆ ಮಾತಾಡೋದಿಲ್ಲ. ಇನ್ನ ತಲೆಗೆ ಗಮನಿಸಿದ್ದೆ ಆದಲ್ಲಿ ಚಕ್ರ ಬಂದಂತೆ ಅನ್ಸುತ್ತೆ, ಕೆಳಗೆ ನೋಡ್ತಾನೆ, ಸರಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ಕಾಲೇಜ್ಗೂ ಸರಿಯಾಗಿ ಹೋಗ್ತಾ ಇಲ್ಲ, ಓದಿನ ಕಡೆ ಲಕ್ಷ್ಯ ಕೂಡ ಇಲ್ಲ. ಇದು ಮಾಟ ಮಂತ್ರ ಪ್ರಯೋಗನ ಅಥವಾ ಯಾರಾದರೂ ಆಹಾರದಲ್ಲಿ ಮದ್ದನ್ನ ಹಾಕಿದಾರಾ, ಬಾನಾಮತಿ ಪ್ರಯೋಗನ, ಏನು ಅನ್ನೋದು ದಯವಿಟ್ಟು ತಿಳಿಸ್ಕೊಡಿ. ಡಾಕ್ಟರ್ ಬಳಿ ಹೋದಾಗ ಡಿಪ್ರೆಷನ್ ಹಾಗೂ ವೀಕ್ನೆಸ್ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ಈ ಲಿಟ್ರಲಿ ನಾನು ಆ ಸಂಗತಿನ ನಾನು ಗೊತ್ತಾದ ರೀತಿಯಲ್ಲಿ ಅನಲೈಸ್ ಮಾಡೋದಂದರೆ, ಇದಕ್ಕೆ ಕಮಲಾದೇವಿ ಪ್ರಯೋಗ ಅಂತೇಳಿ, ಕಣ್ಣಲ್ಲಿ ಕಣ್ಣಿಟ್ಟು ಯಾರು ಮಾತಾಡಲ್ವೋ ಮತ್ತು ಈ ರೀತಿ ಖಿನ್ನತೆ ಇರ್ತದೋ ಬಹುಶಃ ಅವರಿಗೆ ಈ ಕಮಲಾದೇವಿ ಮಂತ್ರ ಪ್ರಯೋಗ ಆಗಿರುತ್ತೆ. ಅದನ್ನು ಖಂಡಿತವಾಗಿ ನೀವು ತೆಗಿಬೋದು. ಒಮ್ಮೆ ನೀವು ಭೇಟಿ ಮಾಡಿ ನನ್ನನ್ನು ಅದನ್ನು ತೆಕ್ಕೊಡ್ತೀನಿ. ಇಲ್ಲ ಅಂದರೆ ಈ ಕಮಲಾದೇವಿ ಮುದ್ರೆ ಮಾಡಿ, ಹೀಗೆ ಈ ಕಮಲಾದೇವಿ ಮುದ್ರೆ ಮಾಡಿ, ಓಂ ನಮೋ ಭಗವತೆ ಕಮಲಾದೇವಿ ಅಂತೇಳಿ ಇದೊಂದು ಮಂತ್ರ, ಇದನ್ನು ಮಾಡಿ. ಇಲ್ಲ ಅಂದರೆ ಆಂಜನೇಯ ನರಸಿಂಹರ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪ್ರದಕ್ಷಿಣೆ ಮಾಡಿಸಿ, ಖಂಡಿತ ಗುಣ ಆಗ್ತಾನೆ. ಮುಂದಿನ ಸಂಚಿಕೆಯಲ್ಲಿ ತೆಂಗಿನಕಾಯಿಯಿಂದ ಈ ಥರ ದೋಷ ಹೆಂಗೆ ತೆಗೆಯೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೀವೇ ಮನೇಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಮಧ್ಯರಾತ್ರಿಯಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ತೆಂಗಿನಕಾಯಿಂದ ಇಳಿ ತೆಗೆದು ಏಳಿಸ್ಬಿಟ್ಟು ಅದನ್ನು ನೀವು ತೆಗೆದು 4 ರಸ್ತೆಗೆ ಹಾಕೋದ್ರಿಂದ ಈ ದೋಷ ಕೂಡ ನಿವಾರಣೆ ಆಗುತ್ತೆ. ಸದ್ಯಕ್ಕೆ ನೀವು ಈ ಕಮಲಾದೇವಿ ಮುದ್ರೆ ಮಾಡಿ, ಮುಂದಿನ ಸಂಚಿಕೆಯಲ್ಲಿ ಆ ತೆಂಗಿನಕಾಯಿ ಪ್ರಯೋಗದ ಬಗ್ಗೆ ಹೇಳ್ಕೊಡ್ತೀನಿ. ಖಂಡಿತ ನಿಮ್ಮ ಮಗ ಗುಣಮುಖನಾಗಿ ಒಳ್ಳೆ ಇಂಜಿನಿಯರ್ ಆಗ್ತಾನೆ. ಅವನು ಒಳ್ಳೆ ಇಂಜಿನಿಯರ್ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಗುರುಜಿ, ಯಾಕಾಗಿ ಈ ಒಂದು ಮುದ್ರೆ ಮಾಡಬೇಕಾಗತ್ತೆ? ಇನ್ನ ಈ ಪ್ರಯೋಗಗಳು ಯಾಕೆ ನಡೆಯುತ್ತೆ? ಒಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅನ್ನೋದಕ್ಕೆ ಕಾರಣ ಏನು? ಇದು ತಂತ್ರ ಪ್ರಯೋಗಗಳು. ಕೆಲವರು ಮಂತ್ರದಲ್ಲಿ ಪ್ರಯೋಗ ಮಾಡಿಬಿಟ್ಬಿಡ್ತಾರೆ. ಯಾಕೆಂದರೆ ಅವನು ಸರ್ವನಾಶ ಆಗಲಿ, ಮುಂದುವರಿಬಾರ್ದು, ಏಳಿಗೆ ಆಗಬಾರ್ದು, ಯಶಸ್ವಿ ಆಗಬಾರ್ದು, ನನ್ನ ಮಕ್ಕಳಾಗಿಲ್ವಲ್ಲ, ಇವ್ರು ಚೆನ್ನಾಗಿದ್ದಾರಲ್ಲ ಅನ್ನೋ ಒಂದು ಅಕ್ರೋಧ, ದ್ವೇಷ, ಅಸೂಯೆಯಿಂದ ಇದೆಲ್ಲ ಮಾಡ್ತಾರೆ. ಮುಂದೆ ಬಂದು ತೀರಿಸ್ಕೊಳ್ಳೋಕ್ಕಾಗಲ್ಲ, ಇಂಡೈರೆಕ್ಟಾಗಿ ತಂತ್ರ ಪ್ರಯೋಗ, ಮಾಟ ಮಂತ್ರಗಳನ್ನು ಮಾಡ್ತಾರೆ. ಹೀಗೆ ಇದ್ರ ಬಗ್ಗೆ ಹೇಗೆ ಅಂತ ನಾನು ಹೆಚ್ಚಿನ ಮಾತಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಮತ್ತು ಮತ್ತಷ್ಟು ವಿಷಯ ನಿಮ್ಮಲ್ಲಿ ಹಂಚ್ಕೊಳ್ತೀನಿ. ಶತ್ರುಬಾಧೆಯಿಂದ ಪಾರಾಗಬೇಕಾ? ಹಾಗಿದ್ದಲ್ಲಿ ಏನ್ ಮಾಡಬೇಕು? ಯಾವ ಮುದ್ರೆ ಹಾಗೂ ಮಂತ್ರ ಸಹಾಯಕ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕಾ? ತಪ್ಪದೆ ವೀಕ್ಷಿಸಿ ನಾಳಿನ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನ. ಈಗ ಕೆಲವಷ್ಟು ಮಾಹಿತಿ ದುಸ್ವಪ್ನಗಳ ಬಗ್ಗೆ ಹಾಗೂ ಸಾವಿನ ಮುನ್ಸೂಚನೆಗಳ ಬಗ್ಗೆ ಗುರುಗಳಿಂದ. ಗುರುಜಿ, ಒಬ್ಬ ಮನುಷ್ಯನಿಗೆ, ಸ್ತ್ರೀ ಆಗಲಿ ಪುರುಷನಾಗಲಿ, ಅವನಿನ್ನು 1 ವಾರ 15 ಒಂದೊಂದು ತಿಂಗಳಲ್ಲಿ ಸಾಯ್ತೀನಿ ಅನ್ನೋದಕ್ಕೆ ಒಂದು ಸೂಚನೆ ಆಗಿಬಿಡುತ್ತೆ. ಈ ಮಾಟ ಮಂತ್ರಗಳಿಂದ ಏನಾದ್ರು ಮಾಡಿಸಿದ್ರೆ ಅವನಿಗೇನಾಗುತ್ತೆ, ಇದ್ದಕ್ಕಿದ್ದಾಗೆ ಬಾಯೆಲ್ಲ ತೊದಲು ಶುರುವಾಗುತ್ತೆ, ಇದ್ದಕ್ಕಿದ್ದಾಗೆ ಮಂಕಾಗ್ತಾನೆ, ಎಲ್ಲಿ ಕೂತ್ರು ನಿಂತು ತೂಗುಡಿಕೆ ಜಾಸ್ತಿ ಆಗುತ್ತೆ, ಹಿಂಗೆ ತೂಗುಡಿಸ್ತಾ ಇರ್ತಾನೆ, ಮೈಯೆಲ್ಲ ಬೆವರುತ್ತೆ ವಿಪರೀತ, ಮತ್ತು ಕಾಲೆಲ್ಲ ನಡುಕುತ್ತೆ. ಏನು ತಿಂದ್ರೂ ಹೊಟ್ಟೆನಲ್ಲಿ ಊತ ಶುರುವಾಗ್ಬಿಟ್ಟು ಉರಿ ಅಂತಾರೆ. ಮಲ್ಕೊಳಕ್ಕೆ ಹೋಗಿದ್ರೆ ಸ್ವಲ್ಪ ಹೊತ್ತು ಹಿಂಗೆ ಮಲ್ಕೊಳ್ತಾನೆ, ಹೊರಳ್ಕೊಳ್ತಾನೆ, ಇನ್ನೂ ಸ್ವಲ್ಪ ಏನು ಮಾಡ್ತಾರೆ, ಸಿಕ್ಕಾಬಿಟ್ಟೆ ರಾತ್ರಿ ಪೂರ್ತಿ ನಿದ್ದೆ ಬರಲ್ಲ, ಬರೀ ಹೊರಳಾಟ, ಮತ್ತು ಎದ್ದೋಗೋದು, ಮಲಮೂತ್ರ ಜಾಸ್ತಿ ವಿಸರ್ಜನೆ ಮಾಡೋದು, ಇದೆಲ್ಲ ಶುರುವಾಗ್ಬಿಡುತ್ತೆ. ಡಯಾಬಿಟಿಸ್ ಇಲ್ಲ, ಏನಿಲ್ಲ, ಅದು ವಿಪರೀತ ಮೂತ್ರ ವಿಸರ್ಜನೆ, ವಿಪರೀತ ಮಲ ವಿಸರ್ಜನೆ ಆಗಿಬಿಡುತ್ತೆ. ಇದ್ರ ಜೊತೆಗೆ ಮಲಗಿದ್ದಾಗ ತೊದಲಾಗಿ ಮಾತಾಡೋದು, ಕಿಟ್ಟಂತ ಕಿರ್ಚ್ಕೊಂಬಿಡೋದು, ಮತ್ತು ಅವನ ಕನಸಲ್ಲಿ ಯಾರೋ ಬಂದು ರಕ್ತ ನಿಂಬೆಹಣ್ಣು ಮನೆ ಮುಂದೆ ಹಾಕ್ದಂಗೆ ಆಗೋದು, ಯಾವುದೋ ಒಂದು ಕಪ್ಪು ಆತ್ಮ, ಅದಕ್ಕೆ ಮುಖ ಇಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ, ಏನೋ ಒಂದು ಕಪ್ಪು ನೆರಳು ಓಡಾಡ್ದಂಗೆ ಆಗೋದು. ಜೊತೆಗೆ ಇದೆಲ್ಲ ಮಂತ್ರತಂತ್ರ ಆಗಿದ್ರೆ ಮಾತ್ರ ನಾನು ಹೇಳೋ ಸೂಚನೆಗಳು. ಇದಕ್ಕೆ ಮನೆಯಲ್ಲಿ ಮಲಗಿದ್ದಾಗ ಅವನ ಬೆಟ್ಟಿಂಗ್ ಮಾಡ್ಕೊಂಡ್ಬಿಡ್ತಾನೆ. ಎಷ್ಟೇ ದೊಡ್ಡ 80-90 ವರ್ಷ ಆಗಿದ್ರು ಕೂಡ ಆ ಸೂಚನೆ ಯಾವತ್ತೂ ಮಾಡಿರಲ್ಲ. ಇನ್ನು ಸಾಯೋದು 1 ವಾರ 15 ದಿನ ಅಂದಾಗ ಈ ಸೂಚನೆ ಆಗಿಬಿಡುತ್ತೆ. ಆಗ ನಾವು ಏನೇನು ಮಾಡಬೇಕು, ಯಾರೋ ಮಂತ್ರತಂತ್ರದಿಂದ ನನ್ನ ಸಾವಿಗೆ ಬರೋ ಹಾಗೆ ಮಾಡ್ತಿದ್ದಾರೆ, ನನ್ನ ಆಯುಷನ್ನು ಕ್ಷೀಣಿಸ್ತಿದ್ದಾರೆ ಅಂತ ಗೊತ್ತಾಗಬೇಕು, ಸೂಚನೆ ನಾವು ಮಾಡ್ಕೊಂಡ್ಬಿಡ್ಬೇಕು. ತಕ್ಷಣ ಪ್ರಿಕಾಷನರಿ ಮೆಜರ್, ಮುಂಜಾಗ್ರತೆ ಕ್ರಮ ಏನಂದರೆ ಉಗ್ರ ನರಸಿಂಹರ ದರ್ಶನ ಮಾಡಬೇಕು. ಇಲ್ಲ ಉಗ್ರ ನರಸಿಂಹರ ಮಂತ್ರವನ್ನು ಜಪ ಮಾಡಿದ್ರೆ ಮೃತ್ಯುಂ ನಮಾಮ್ಯಹಂ ಅಂತ, ಯಾವ ದುಷ್ಟಶಕ್ತಿಗಳಿಂದ ನನಗೆ ಮೃತ್ಯು ಬರಲಿ ಅಂತ ಮಾಡಿರ್ತಾರೋ ಅಂಥ ಮೃತ್ಯುಗೆ ಮೃತ್ಯು ಕೊಡುವಂಥ ಉಗ್ರ ನರಸಿಂಹರನ್ನು ಧ್ಯಾನ ಮಾಡಿಬಿಟ್ರೆ ಆ ಮೃತ್ಯು ಬಂದಾಗಿಬಿಡುತ್ತೆ. ಇನ್ನೊಂದು, ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಪಿತೃದೇವತೆಗಳು ಶುರುವಾಗ್ಬಿಡ್ತದೆ, ಕಾಟಗಳು. ಪಿತೃದೇವತೆ ಹೇಳ್ತಾರೆ, ಎಷ್ಟೋ ದಿನ ಆಗಿದೆ ತಂದೆನೋ ಅಪ್ಪನೋ ಅಮ್ಮನೋ ಸತ್ತು, ಇದ್ದಕ್ಕಿದ್ದಾಗ ಅವತ್ತೊಂದು ಕ್ಷಣದಲ್ಲಿ ಕನಸ ಬಂದುಬಿಡ್ತಾರೆ. ಎಷ್ಟೋ ಅವ್ರು ತಿಂಗಳು ತಿಥಿ ಮಾಡ್ತಾರೆ, ವರ್ಷ ತಿಥಿ ಮಾಡ್ತಾರೆ, ಯಾವತ್ತೂ ಕಂಡಿಲ್ಲ ಕನಸಲ್ಲಿ. ಆದರೆ ಇದ್ದಕ್ಕಿದ್ದಾಗೆ ಅವ್ರ ಕನಸಲ್ಲಿ ಪಿತೃದೇವತೆಗಳು ಯಾರೋ ಬಂದಂಗೆ ಆಗೋದು, ತಾತನೋ ಅಜ್ಜಿನೋ ಯಾರೋ ಬಂದಂಗೆ ಆಗೋದು, ಕತ್ತೆ, ನಾಯಿ ಮತ್ತು ಹಂದಿ, ತೋಳ, ಇದೇನೋ ಕನಸಲ್ಲಿ ಕಾಣ್ತಿದೆ ಅಂದರೆ ಅವ್ನು ಇದ್ದಕ್ಕಿದ್ದಾಗೆ ನ್ಯಾಚುರಲಾಗಿ ಸತ್ತೋಗ್ತಾನೆ ಅಂತ ಅರ್ಥ. ಯಾರ ಕನಸಲ್ಲಿ ಮಲಗಿದ್ದಾಗ ತೋಳ,
ಬೆಕ್ಕು, ನಾಯಿ, ಹಂದಿ, ಕತ್ತೆ ಕನಸಲ್ಲಿ ಕಾಣ್ತಾ ಇದ್ರೆ ಆಗಾಗ ಅವನಿಗೆ ಸಾವು ಬರ್ತಿದೆ, 15 ದಿನಕ್ಕೋ 20 ದಿನಕ್ಕೋ 1 ತಿಂಗಳಿಗೋ ಸಾವು ಬರುತ್ತೆ ಅಂತ ಅರ್ಥ. ಇನ್ನೊಂದು, ಹೋಗ್ತಾ ಇರ್ತಾನೆ, ಹೋಗ್ತಿದ್ದಾಗೆ ಕಾಲಲ್ಲಿ ಎಡಗಿ ಬೀಳ್ತಾಯಿದ್ರು. ರಸ್ತೆ ಚೆನ್ನಾಗಿದೆ, ಬೀಳೋಂಥ ಹಳ್ಳ ಇಲ್ಲ, ಕೊಳ್ಳ ಇಲ್ಲ, ಕಲ್ಲಿಲ್ಲ, ಮಧ್ಯೆ ಏನೂ ಇಲ್ಲ. ಎಡಗಿ ಯಾವಾಗ ಬೀಳ್ತಾನೋ, ವಾಕ್ ಮಾಡುವಾಗ ಹೋಗುವಾಗ ಅಥವಾ ಇದ್ದಕ್ಕಿದ್ದಾಗೆ ಕುಸಿದು ಬೀಳ್ತಿದ್ರೆ ಅವನಿಗೆ ಯಾರಿಂದಾದರೂ ಸಾವಿರುತ್ತೆ. ಮಚ್ಚು, ಲಾಂಗು ಅಥವಾ ಗನ್ನಿಂದ, ಕಲ್ಲಿಂದ ಅಥವಾ ಇನ್ಯಾವುದೋ ಒಂದು ಆಯುಧಗಳಿಂದ ಮರಣಾಂತಕ ಸಾವು ಬರುವಂಥದ್ದು. ಅದಕ್ಕೆ ದುರ್ಮರಣ ಅಂತ. ಇನ್ನೊಂದು ಸೂಚನೆ ನಾನು ಕಂಡಂತೆ ನನ್ನ ಅನುಭವ, ಇನ್ನೇನು ಸಾಯಬೇಕು ಅಂದಾಗ ಅಯ್ಯೋ ನನಗೆ ಜಾಮೂನ್ ಮಾಡ್ಕೊಡಮ್ಮ, ನನಗೆ ಜಿಲೇಬಿ ಮಾಡು, ನಂಗೆ ಹೊಸ ಬಟ್ಟೆ ತೊಗೋಬೇಕು, ನಾನು ಆ ಸೈಟ್ಗೆ ಹಾಕಬೇಕು, ಈ ಸೈಟ್ ದುಡ್ಡು ಹಾಕಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಬೇಕು ಅಂತ ಯಾವತ್ತೂ ಮಾಡ್ದಿರೋದು ಸಾಯೋದು 1 ವಾರ 15 ದಿನ ಮುಂಚೆ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸೋಕ್ಕೆ ಶುರು ಮಾಡಿಬಿಡ್ತಾನೆ. ಇದ್ದಕ್ಕಿದ್ದಾಗೆ ಅಮ್ಮ ಅಲ್ಗೋಗೋಣ ನಡೀರಿ, ನಡಿ ಅಲ್ಗೋಗೋಣ, ಆ ಟೆಂಪಲ್ಗೆ ಹೋಗೋಣ, ಆ ಪಿಕ್ನಿಕ್ ಹೋಗೋಣ ಅಂತ ಎಲ್ಲ ಹೋಗ್ತಾನೆ. ಒಂದು ರೀತಿ ಹುಮ್ಮಸ್ಸು, ಯಾವ್ದಾದ್ರೂ ಒಂದು ಹೊಸ ಕೆಲಸ ಮಾಡಬೇಕು, ಒಂದು ಕೊಂಡ್ಕೋಬೇಕು ಅಂತ. ಇದ್ದಕ್ಕಿದ್ದಾಗೆ ಇದೇನು ರೀ ಸುಮ್ಮನೆ ಇದ್ರಿಷ್ಟು ದಿವಸ ಅಲ್ಗೋಗೋಣ ಇಲ್ಗೋಣ ಅಂತ ಮನೇಲಿ ಕೇಳ್ತಾರೆ. ಏನೋ ಗೊತ್ತಿಲ್ಲ, ಇವತ್ತು ಅಲ್ಗೋಗ್ಬೇಕು ಅನಿಸ್ತಾ ಇದೆ, ರಜಾ ಹಾಕ್ಬಿಟ್ಟಿದೆ, ನಡಿ ಅಂದ್ಬಿಟ್ಟು ಕಾರ್ ತೊಗೊಂಡು ಕಾರಲ್ಲೋ ಬಸ್ಸಲ್ಲೋ ಟ್ರೈನ್ ಹೋಗ್ತಿದ್ದಾಗೆ ಆ ಕಾರು ಸಾಮೂಹಿಕವಾಗಿ ಮರಣ ಬರ್ಬೋದು, ಇಲ್ಲ ಅವನೊಬ್ಬನೇ ಸಾಯ್ಬೋದು, ಇನ್ನು ಉಳ್ಕರೆಲ್ಲ ಬಚಾವಾಗ್ಬೋದು. ಹೀಗೆ ಮನುಷ್ಯ ಇನ್ನೇನು ಸಾಯೋದು ಅತಿ ಹತ್ರದಲ್ಲೇ ಇದ್ದೆ ಅಂದಾಗ ಅವನಿಗೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗಿಬಿಡುತ್ತೆ. ತಿನ್ನೋದು, ತೊಟ್ಕೊಳ್ಳೋದು, ಕೊಂಡ್ಕೊಳ್ಳೋದು, ಕೊಡೋದು, ನೋಡೋದು ಎಲ್ಲ ಶುರು ಆಗಿಬಿಡುತ್ತೆ. ಯಾರಿಗೆ ಈ ರೀತಿ ಚಪಲಗಳು ಜಾಸ್ತಿ ಆಗುತ್ತೋ ಅಂಥವ್ರ ತಕ್ಷಣ ಉಗ್ರ ನರಸಿಂಹರ ಧ್ಯಾನ ಮಾಡಬೇಕು. ಆಗ ಉಗ್ರತನ, ಸಾವಿನಲ್ಲಿರುವ ಅಘೋರವಾದಂಥ ಉಗ್ರತನವನ್ನು ನಿವಾರಣೆ ಮಾಡಿಬಿಡ್ತಾರೆ. ಇನ್ನೊಂಥರ ಸಾವು ಬರುತ್ತೆ ಕೆಲವರಿಗೆ. ಈ ಫೋನ್ ಕಾಲಲ್ಲಿ ಬರುತ್ತೆ, ಥ್ರೆಟ್ ಕಾಲ್, ನಾಳೆ ನಿಂಗೆ ಎದುರಿಸ್ತೀನಿ, ನಿಂಗೆ ಸಾಯಿಸ್ತೀನಿ, ನಿಂಗೆ ಆ್ಯಸಿಡ್ ಹಾಕ್ತೀನಿ, ಹಂಗೆ ಇಂಥ ಕಾಲ್ ಬರುತ್ತೆ. ಆ ಥರ ಕಾಲ್ ಬರೋಕ್ಕೆ ಮುಂಚೆ ಅವ್ನಿಗೆ ಏನಾಗುತ್ತೆ ಅಂದರೆ ಯಾರೋ ಎಲ್ಲೋ ಕೂಗ್ದಂಗೆ ಕೇಳಿಸುತ್ತೆ ಮನೆಯೊಳಗೆ. ಅವನಿಗೆ ಅವಾಗ ಯಾರೋ ಮನೆಯಲ್ಲಿ ಇದ್ದಕ್ಕಿದ್ದಾಗ ಓಡಾಡ್ದಂಗೆ ಆಗುತ್ತೆ. ಮತ್ತು ಅವ್ನಿಗೆ ಇದ್ದಕ್ಕಿದ್ದಾಗ ಏನೋ ಒಂದು ಐಟಮ್ಸ್ ಉರುಳ್ಕೊಂಡು ಅವನ ಹತ್ರ ಬಂದುಬಿಡುತ್ತೆ. ಅದು ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ತಟ್ಟೆ ಆಗಿರ್ಬೋದು, ಲೋಟ ಆಗಿರ್ಬೋದು, ಪುಸ್ತಕದ ಪೆನ್ನು ಅಥವಾ ಏನೇ ಆಗಿರ್ಬೋದು, ಯಾವ ವಸ್ತು ಅವನಿಗೆ ಅರಿವಿಲ್ದಂತೆ ತನ್ನ ಹತ್ರ ಉರುಳ್ಕೊಂಡು ಬರುತ್ತೋ ಅವನಿಗೆ ಯಾರಿಂದಲೋ ಮರಣ ಆಗುತ್ತೆ ಅನ್ನೋದೊಂದು ಸೂಚನೆ ಸೂಚಿಸುತ್ತೆ. ಇದು ಶಕುನಶಾಸ್ತ್ರ, ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಪರಾಶರ ಹೌರಾಶಾಸ್ತ್ರದಲ್ಲಿ ಕೆಲವು ಕಡೆ ಈ ಶಕುನಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಕಾಳಿದಾಸ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾರದರ ಸಂಹಿತೆಯಲ್ಲಿ ಉಗ್ರ ನರಸಿಂಹರನ್ನ ಧ್ಯಾನ ಮಾಡಬೇಕು ಅಂತ ಪರಿಹಾರ ಸೂಚಿಸಿದ್ದಾರೆ. ಸಾವಿನ ಸೂಚನೆಗಳನ್ನು ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರ, ಪರಾಶರ ಔರಶಾಸ್ತ್ರದಲ್ಲಿ ಸೂಚನೆ ಮಾಡಿದರೆ, ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಹೇಳಿದ್ದಾರೆ. ಯಾರನ್ನ? ಉಗ್ರ ನರಸಿಂಹರನ್ನ ಧ್ಯಾನ ಮಾಡಿ ಅಂತ. ಅದಕ್ಕೆ ಸಾವಿನ ಬಾಧೆಗೆ ಉಗ್ರ ನರಸಿಂಹ ಆದರೆ ಶತ್ರುಗಳ ಬಾಧೆಗೆ ಸುದರ್ಶನ ನರಸಿಂಹ. ಆದ್ದರಿಂದ ಪ್ರತಿಯೊಬ್ಬರು ಜೀವಿತ ಕಾಲದಲ್ಲಿ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಉಗ್ರ ನರಸಿಂಹರ ಧ್ಯಾನ ಮಾಡಬೇಕು. ಶನಿವಾರ ಅಥವಾ ಮಂಗಳವಾರ ದಿವಸ ನಾವು ಉಗ್ರ ನರಸಿಂಹರ ದರ್ಶನ ಮಾಡಬೇಕು. ಹೋಗಿ ಉಗ್ರ ನರಸಿಂಹರು ಎಲ್ಲಿದ್ದಾರೆ? ನಮ್ಮ ಬೆಂಗಳೂರಿಂದ ಸುಮಾರು ಒಂದು 90 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಮದ್ದೂರು, ಮಂಡ್ಯದತ್ತ ಮದ್ದೂರು ಅಂತ ಒಂದು ಊರಿದೆ. ಆ ಊರಿನಲ್ಲಿ ಸುಮಾರು 50,000 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದಂಥ ಉಗ್ರ ನರಸಿಂಹರ ವಿಗ್ರಹ ಇದೆ. ಆ ವಿಗ್ರಹದಲ್ಲಿ ಆಯುಸ್ತಂಭೋದ್ಭವ ಮುದ್ರೆ ಇದೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಅವನ ಸಣ್ಣ ಕರಳನ್ನು ಮಾಲೆಯ ರೂಪದಲ್ಲಿ ಧರಿಸಕ್ಕೆ ಹೊರಟಂಥ ಏಕೈಕ ವಿಗ್ರಹ ಈ ಮದ್ದೂರಿನಲ್ಲಿದೆ. ಆ ಉಗ್ರ ನರಸಿಂಹರನ್ನು ನಾವೇನಾದ್ರು ದರ್ಶನ ಮಾಡಿದ್ದೆ ಆದರೆ ಆಯುಸ್ನಲ್ಲಿರತಕ್ಕಂಥ, ಸಾವಿನಲ್ಲಿರತಕ್ಕಂಥ ಕಂಟಕಗಳನ್ನು ನಿವಾರಣೆ ಮಾಡ್ತಾರಂತೆ ಈ ಉಗ್ರ ನರಸಿಂಹರು. ಆದ್ದರಿಂದ ಜೀವಿತ ಕಾಲದಲ್ಲಿ ಯಾರೇ ಆಗಿರಲಿ, ಯಾವುದೇ ಧರ್ಮದವರೇ ಆಗಿರಲಿ, ಎಂಥ ಜಾತಿಯವರೇ ಆಗಿರಲಿ, ಸದಾ ಉಗ್ರ ನರಸಿಂಹನ ಯಾಕೊತ್ತಾ ಸಾವು ಬರೋದಿದೆಯಲ್ಲ, ಆ ಸಾವು ಬಂದರೆ ಮುಕ್ತಿ ಸಿಗುವಂಥ ಸಾವು ಬರಬೇಕು. ಇಲ್ಲ ದೆವ್ವ, ಪೀಡೆ, ಪಿಚಾಚಿಗೆ ಅಲಿಯುವಂಥ ಸಾವು ಬರಬಾರ್ದು. ಅದಕ್ಕೆ ಮುಕ್ತಿಪ್ರದಾಯಕ, ಮೋಕ್ಷಪ್ರದಾಯಕ ಉಗ್ರ ನರಸಿಂಹ. ಇದನ್ನೇ ಹಿರಣ್ಯಕಶಿಪಿಗೆ ಉಗ್ರ ನರಸಿಂಹರು ಕೊನೆಯದಾಗಿ ನಿನಗೇನು ಬೇಕು ಅಂತ ಕೇಳಿದಾಗ ನಿಂಗೆ ಒಳ್ಳೆ ಮೋಕ್ಷ ಕೊಡ್ತೀನಿ, ಮತ್ತೆ ವಾಪಸ್ ವೈಕುಂಠಕ್ಕೆ ಬರುವಾಗ ನಾನು ಮಾಡ್ತೀನಿ ಅಂತೇಳಿ ಆ ಕರಳನ್ನು ಸೀಳಿ ಆ ಕರಳನ್ನು ಮಾಲೆ ರೂಪದಲ್ಲಿ ಹಾಕ್ಕೊಳ್ತಾರಂತೆ ಈ ಉಗ್ರ ನರಸಿಂಹರು. ಆ ಸಾಯಿಸೋ ಸಮಯದಲ್ಲಿ ಇದ್ದಂಥ ಕ್ರೂರತನ, ಉಗ್ರತನ, ಆ ಒಂದು ಸನ್ನಿವೇಶ, ಆ ಒಂದು ಆ್ಯಟಿಟ್ಯೂಡ್, ನಡವಳಿಕೆ, ಆ ಭಾವನೆಯೇ ಉಗ್ರ ನರಸಿಂಹ ಅಂಥೇಳಿ ಇವತ್ತು ಕೂಡ ಪ್ರಖ್ಯಾತವಾಗಿದ್ದಾರೆ. ಮದ್ದೂರು ಅನ್ನೋ ಕ್ಷೇತ್ರದಲ್ಲಿ ಬ್ರಹ್ಮರಿಂದ ಪ್ರತಿಷ್ಠಾಪನೆ ಮಾಡಿದಂಥದ್ದು ಅರ್ಜುನ ಕೋರಿಕೆ ಮೇಲೆ ಅಂತ ಹೇಳಿ ಒಂದು ಕಡೆ ಉಲ್ಲೇಖನಿದೆ. ಎಲ್ಲರೂ ಕೂಡ ಜೀವಿತ ಕಾಲದಲ್ಲಿ ಸಾಯಕ್ಕೆ ಮುಂಚೆ ಒಂದು ಸಲ ನಾವೆಲ್ಲರೂ ಆ ಮದ್ದೂರಿನಲ್ಲಿರ್ತಕ್ಕಂಥ ಉಗ್ರ ನರಸಿಂಹರ ದರ್ಶನ ಮಾಡಿದ್ದೆ ಆದರೆ ನಮ್ಮ ಜಾತಕದಲ್ಲಿ ದುರ್ಮರಣ, ದುಸ್ವಪನ ಅಥವಾ ಸಾಮೂಹಿಕ ಮರಣ, ಹೋಗ್ತಿದ್ದಂಗೆ ಫ್ಲೈಟಲ್ಲಿ ಎಲ್ಲರೂ ಸತ್ತೋಗ್ತಾರೆ, ಹೋಗ್ತಿದ್ದಂಗೆ ಟ್ರೈನಲ್ಲಿ ಎಲ್ಲರೂ ಬೆಂಕಿ ಹಟ್ಕೊಂಡು ಸುತ್ತೋಗ್ಬಿಡ್ತಾರೆ, ಹೋಗ್ತಾ ಬಸ್ಸಲ್ಲೇ ಹೋಗ್ಬಿಡ್ತಾರೆ. ಈ ಥರ ಏನಾದ್ರು ದುರ್ಮರಣ ಇದ್ದರೆ
ಆ ಉಗ್ರ ನರಸಿಂಹರು ಖಂಡಿತ ನಮ್ಗೆ ಕಾಪಾಡ್ತಾರೆ. ಕೇವಲ ಒಂದು ದರ್ಶನ ಮಾತ್ರದಿಂದ, ಕೇವಲ ಒಂದು ಮುದ್ರೆ ಧಾರಣೆಯಿಂದ, ಕೇವಲ ಒಂದು ಜಪದಿಂದ. ಆ ಮುದ್ರೆ ಜಪ ಏನು ಅಂತ ನಾನು ಅತಿ ಶೀಘ್ರದಲ್ಲಿ ತೋರಿಸ್ಕೊಡ್ತೀನಿ. ತಮ್ಮೆಲ್ಲರಿಗೂ ಈಗ ಉಗ್ರ ನರಸಿಂಹರ ಮಂತ್ರ ಹಾಗೂ ಮುದ್ರೆ ಏನು ಅನ್ನೋದನ್ನ ತಿಳಿಯೋಣ. ಗುರುಜಿ, ಉಗ್ರ ನರಸಿಂಹರ ಮುದ್ರೆ ಮಾಡೋದು ಬಹಳ ಸುಲಭ. ಹೇಗೆಂದರೆ ನಮ್ಮ 2 ಹಸ್ತದ 10 ಬೆರಳುಗಳು ಉಪಯೋಗಿಸ್ಬೇಕು ಉಗ್ರ ನರಸಿಂಹರ ಮುದ್ರೆ ಮಾಡಬೇಕು ಅಂದರೆ. ಇಲ್ಲಿ ಒಂದು ವಿಶೇಷತೆ ಏನಂದರೆ, ಒಂದು ಬೆರಳು ಹಿಂದ್ಗಡೆ, ಇನ್ನೊಂದು ಬೆರಳು ಹಿಂದ್ಗಡೆ, ಇದ್ರ ಬೆರಳು ಹಿಂದ್ಗಡೆ ಒಂದನ್ನು ಕುಂಚಿತ ಮಾಡೋದು. ಹೀಗೆ ಈ ರೀತಿ ಮಾಡಿ ಎಲ್ಲನೂ ಬೆಂಡ್ ಮಾಡಿಬಿಟ್ಟು ಈ ಹೆಬ್ಬೆಟ್ಟು ಮಾತ್ರ ಹೀಗಿಡಬೇಕು. ಹೆಬ್ಬೆಟ್ಟು ಮಾತ್ರ ಬೆಂಡ್ ಮಾಡೋ ಹಾಗಿಲ್ಲ, ಹೆಬ್ಬೆಟ್ಟು ಮಾತ್ರ ಸ್ಟ್ರೈಟ್ ಮಾಡಬೇಕು. ಇದೇ ಉಗ್ರತನವನ್ನು ಹಾಳು ಮಾಡುವಂಥ ಶಕ್ತಿ. ಅಂದರೆ ಉಗ್ರ ಅಂದರೆ ಕೋಪ, ದ್ವೇಷ, ಅಸೂಯೆ, ರೌಡಿತನ, ರೋಣ ತೋರಿಸುತ್ತೆ. ಈ ಅಗ್ನಿತತ್ವದಿಂದ ಅಂದರೆ ಶುಕ್ರಗ್ರಹದಿಂದ ಆ ನೀಚ ಬುದ್ಧಿ, ಸಾವು ಕೂಡ ಒಂದು ಕೆಟ್ಟ ಮನುಷ್ಯನಿಗಿರುವಂಥ ಒಂದು ಕಂಟಕ. ಅದನ್ನು ತೆಗೆದುಹಾಕಬೇಕು ಅಂದರೆ ಈ ಹೆಬ್ಬೆಟ್ಟು ಹೊರಗೋಗ್ಬೇಕು. ನೋಡಿ, ಈ ರೀತಿ ಮುದ್ರೆನ ಈ ರೀತಿ ಮಾಡಬೇಕು. ಈ ಮುದ್ರೆ ಈ ರೀತಿ ಮಾಡೋದ್ರಿಂದ ಉಗ್ರ ನರಸಿಂಹರ ಮುದ್ರೆ ಅಂತಾರೆ. ಶಾಸ್ತ್ರದಲ್ಲಿ ಹೇಗೂ ಇಟ್ಕೋಬೋದು ಅಂತ ಹೇಳ್ತಾರೆ. ಇದನ್ನು ಮುಕ್ತಿಪ್ರದಾಯಕ ಮುದ್ರಾ ಅಂತಲೂ ಕರೆದೆ. ಇದನ್ನು ಟಚ್ ಮಾಡಿದಾಗಲೇ ಹಿರಣ್ಯಕಶಿಪುಗೆ ಮಂಕ್ ಆಗಿಬಿಟ್ಟ, ಅವನು ಶಕ್ತಿಹೀನನಾದ, ಆಗ ನೀನು ಏನು ಬೇಕಾದ್ರೂ ಸಾಯಿಸು ನನ್ನ ಅಂತ ಶರಣಾಗೋ ರೀತಿ ಸರೆಂಡರ್ ಆದ ಅಂಥೇಳಿ ಒಂದು ಕಡೆ ಉಲ್ಲೇಖನ ಇದೆ ಶ್ಲೋಕದಲ್ಲಿ. ಈ ಮುದ್ರೆಯನ್ನು ಯಾರು ಮಾಡ್ತಾರೋ ಅವರಿಗೆ ಸಾವಿಗೆ ಎದುರಬೇಕಾಗಿಲ್ಲ, ಒಳ್ಳೆ ಸಾವು ಬರುತ್ತೆ ಅಂತ ಫಲಶ್ರುತಿ ಹೇಳುತ್ತೆ. ಈ ಮುದ್ರೆ ಮಾಡೋದ್ರಿಂದ ದುಸ್ವಪ್ನ, ದುರ್ಮರಣ ನಿವಾರಣೆ ಆಗತ್ತೆ. ಸುಖವಾದ ಸಾವು, ಸುಖವಾದ ಕನಸು, ಶುಭ ಕನಸುಗಳು ಮನುಷ್ಯರಿಗೆ ಪ್ರಾಪ್ತಿಯಾಗುತ್ತದೆ ಸಾಯೋ ತನಕ ಅಂತ ಫಲಶ್ರುತಿ ಹೇಳುತ್ತೆ ತಂತ್ರಸಾರದಲ್ಲಿ. ಆದ್ದರಿಂದ ಈ ಮುದ್ರೆ ಹೀಗೂ ಇಟ್ಕೋಬೋದು, ಇಲ್ಲ ಹೀಗೂ ಮಾಡೋದು. ಸ್ವಸ್ತಿಕ ಅಂತ ಹೇಳ್ತಾರೆ. ಈಗ ಯಾರು ಈ ಮುದ್ರೆ ಇಟ್ಕೊಂಡು ಈ ಮಂತ್ರವನ್ನು ಜಪ ಮಾಡ್ತಾರೋ ಅವರಿಗೆ ಸಾಕ್ಷಾತ್ ಉಗ್ರ ನರಸಿಂಹರ ದರ್ಶನ ಆಗುತ್ತೆ. ನಮ್ಮ ಜಾತಕದಲ್ಲಿ ದುರ್ಮರಣ, ದುಸ್ವಪ್ನಗಳು ಬರೋದಿಲ್ಲ. ತಂತ್ರಸಾರದಲ್ಲಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನರಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಹೇಳಿ ಒಂದು ಮಂತ್ರ. ಮೃತ್ಯುವಿಂದ ಬರುವಂಥ ಯಾವುದೋ ದುಷ್ಟಶಕ್ತಿಗಳಿಂದ, ದುಷ್ಟಗ್ರಹಗಳಿಂದ ಬರುವಂಥ ಮೃತ್ಯುವನ್ನು, ಆ ಮೃತ್ಯುವನ್ನೇ ನೀನು ನಾಶ ಮಾಡು ಅಂತ ಕೇಳೋದೇ ಈ ಮಂತ್ರದ ಅರ್ಥ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನರಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಹೇಳಿ ಈ ಮಂತ್ರ ಈ ಮುದ್ರೆಗೆ ಅಳವಡಿಸಿದ್ದಾರೆ. ಅದರಿಂದ ಯಾರು ಇದನ್ನು ಮಾಡ್ತಾರೋ, ಹೆಚ್ಚಿಗೆ ದಿನ ಹಾಸಿಗೆ ಮೇಲೆ ಮಾಡ್ಕೊಂಡು ನರಳ್ತಾ ಇರೋರು, ಅಥವಾ ಈ ಸಾವೇ ಬಂದಿಲ್ಲ, ನನಗೆ ಬೇಗ ಸಾವು ಬರಲಿ, ಒಳ್ಳೆ ಸಾವು ಬರಲಿ ಅಂತ ಕೇಳೋವಂಥವ್ರು ಇದನ್ನು ಮಾಡಿದ್ರೆ ಮುಕ್ತಿ ಪ್ರಾಪ್ತಿ ಆಗ್ತದಂತೆ. ಅದರಿಂದ ಮುಕ್ತಿಯನ್ನು ಪಡಿಬೇಕು ಅಂದರೆ, ವಿಷ್ಣು ಸಾನ್ನಿಧ್ಯ ಬೇಕು ಅಂದರೆ ಈ ಮುದ್ರೆ ಮಾಡಬೇಕು ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಒಂದು ಕಡೆ ಉಲ್ಲೇಖನ ಇದೆ. ಯಾರು ಈ ಮುದ್ರೆಯನ್ನು ಮಾಡ್ತಾರೋ ಅಥವಾ ಯಾರು ಮದ್ದೂರು ಕ್ಷೇತ್ರದಲ್ಲಿರತಕ್ಕಂಥ ಆ ಉಗ್ರ ನರಸಿಂಹರ ದರ್ಶನವನ್ನು ಮಾಡ್ತಾರೋ ಅಂಥವರಿಗೆ ಒಳ್ಳೆಯ ಸಾವು ಬರ್ತದೆ. ಯಾರ ಸಹಾಯ ಇಲ್ದೇ ವರ್ಷಾನುಗಟ್ಟಲೆ ಹಾಸಿಗೆ ಮೇಲೆ ಮಲ್ಕೊಂಡು ನರಳೋದು ಬೇಡ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಜಪ ತಪ ಮಾಡುವಾಗ ಆನಂದವಾಗಿ ಒಳ್ಳೆಯ ದಿವಸ, ಒಳ್ಳೆಯ ನಕ್ಷತ್ರ, ಶುಭ ಮುಹೂರ್ತದಲ್ಲಿ ಸಾವು ಬರಬೇಕು ಅಂದರೆ ಉಗ್ರ ನರಸಿಂಹರ ಮುದ್ರೆ ಧಾರಣೆ ಮಾಡಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನರಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂಥೇಳಿ ಮಂತ್ರ ಜಪ ಮಾಡಿಬಿಟ್ರೆ 21 ಸಲ ದಿನನಿತ್ಯ ಮಾಡ್ತೀರಿ. ನಮ್ಮ ದಿನನಿತ್ಯ ಎಲ್ಲಿ ಹೋಗ್ತೀವೋ ಎಲ್ಲಿ ಬರ್ತೀವೋ ಗೊತ್ತಿಲ್ಲ. ಒಂದು ಸಲ ವಾಕಿಂಗ್ ಹೋಗ್ತೀವಿ, ಜಾಗಿಂಗ್ ಹೋಗ್ತೀವಿ, ಶಾಪಿಂಗ್ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಆಫೀಸ್ಗೆ ಹೋಗ್ತೀವಿ, ಸಿನಿಮಾಗೆ ಹೋಗ್ತೀವಿ, ಬಾರ್ಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಪಿಕ್ನಿಕ್ ಹೋಗ್ತೀವಿ. ಯಾವ ಮೂಮೆಂಟಲ್ಲಿ ಯಾವ ದುರಂತ ಸಾವು ಬರುತ್ತೋ ಗೊತ್ತಿಲ್ಲ. ಆದರೆ ಇದನ್ನು ಮಾಡಿಬಿಟ್ಟು ಮಂತ್ರ ಜಪ ಮಾಡಿದ್ರೆ ಆ ಸಾವನ್ನೇ ಗೆಲ್ಬೋದು. ಇದು ನನ್ನ ಅನುಭವದ ಮಾತು. ಆದರೆ ಇದನ್ನೆಲ್ಲ ಗುರುಮುಖೇನ ಅಭ್ಯಾಸ ಮಾಡಬೇಕು ಇದನ್ನು, ಯಾಕಂದರೆ ಅದರದೇ ಆದ ವಿಧಿವಿಧಾನಗಳಿದೆ. ಸಿಂಪಲಾಗಿ ಮಂತ್ರ ಹೇಳಬೇಕು ಅಂದರೆ ನೋಡಿ, ಓಂ ಕ್ಷೋಂ ಉಗ್ರನಾರಸಿಂಹಾಯ ನಮಃ, ಓಂ ಕ್ಷೋಂ ಉಗ್ರನಾರಸಿಂಹಾಯ ನಮಃ, ಓಂ ಕ್ಷೋಂ ಉಗ್ರನಾರಸಿಂಹಾಯ ನಮಃ, ಓಂ ಕ್ಷೋಂ ಉಗ್ರನಾರಸಿಂಹಾಯ ನಮಃ, ಓಂ ಕ್ಷೋಂ ಉಗ್ರನಾರಸಿಂಹಾಯ ನಮಃ ಅಂತ ಈ ಮಂತ್ರವನ್ನು ವಾಯುವ್ಯ ದಿಕ್ಕಿನಲ್ಲಿ ಕುಳಿತು ಜಪ ಮಾಡಿದ್ದೇ ಆದರೆ ಗುಪ್ತ ರಹಸ್ಯ ವಿಶೇಷಗಳು ಕಿವಿ ಕೇಳುತ್ತೆ. ರಾತ್ರಿ ಹೊತ್ತು ಮಲಗಿದಾಗ ಆ ಉಗ್ರ ನರಸಿಂಹರು ನಿಮಗೆ ವಾಯುವ್ಯ ದಿಕ್ಕಿನಲ್ಲಿ ಮಲಗಿಕೊಂಡ್ರೆ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇದನ್ನು ಜಪ ಮಾಡಿದ್ದೇ ಆದರೆ ರಹಸ್ಯವಾದ ಸಾವಿಗೆ ಸಂಬಂಧಪಟ್ಟಂಥ ರಹಸ್ಯಗಳನ್ನು ಕನಸಲ್ಲಿ ದೃಷ್ಟ ತೋರಿಸ್ತಾರೆ.
ಆದ್ದರಿಂದ ಎಷ್ಟೋ ಜನಕ್ಕೆ ನಾನು ಇಂಥ ದಿವಸನೇ ಸಾಯ್ತೀನಿ ಅಂತ ಎಷ್ಟೋ ಜನ ಗೊತ್ತಾಗ್ಬಿಡುತ್ತೆ. ಆಗ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಕರೆಸ್ಬಿಟ್ಟು ಎಲ್ಲಿಜೋರು ಊಟ ತಿಂಡಿ ಮಾಡಿ ಆನಂದವಾಗಿ ನಗ್ನಗ್ತಾ ಹಂಗೆ ಸತ್ತೋಗ್ಬಿಡ್ತಾರೆ. ಇದು ಎಷ್ಟೋ ಜನ ನಾನು ನೋಡಿದ್ದೀನಿ ಈ ಥರದ ಒಳ್ಳೆ ಸಾವುಗಳು. ಕಾರಣ ವಾಯುವ್ಯ ದಿಕ್ಕಿನಲ್ಲಿ ಉಗ್ರ ನರಸಿಂಹರ ಧ್ಯಾನ ಮಾಡಿದ್ರೆ, ಅದಕ್ಕೋಸ್ಕರ ವಾಯುವ್ಯ ದಿಕ್ಕಿನಲ್ಲಿ ಕೆಲವು ಟೈಮ್ ವಾರಕ್ಕೊಂದ್ಸಲ ಮಲಗಬೇಕಂತೆ. ಆಗ ನಮ್ಮ ಸಾವು ಹೇಗೆ ಬರುತ್ತೆ ಅಂತ ಸೂಚನೆ ಕೊಡುತ್ತೆ. ಯಾಕೆಂದರೆ ವಾಯುವ್ಯ ದಿಕ್ಕು ಗುಪ್ತವಾದ ವಿಷಯಗಳನ್ನು ಪ್ರಕಟ ಮಾಡುವಂಥ ದಿಕ್ಕು ವಾಯುವ್ಯ. ಅದರಿಂದ ಯಾವತ್ತು ವಾಯುವ್ಯ ನಮ್ಮ ಮನೆ ವಾಸ್ತುನಲ್ಲಿ ವಾಯುವಿನ ತುಂಬ ಭಾರ ಇಡಬಾರ್ದು, ವಸ್ತುಗಳನ್ನು ಇಡಬಾರ್ದಲ್ಲಿ ಅಧಿಕವಾದಂಥ ವಸ್ತುಗಳು ಇಡಬಾರ್ದು, ಅಧಿಕವಾದ ವಸ್ತುಗಳು ಇರಬಾರ್ದು. ವಾಯುವ್ಯ ದಿಕ್ಕಿನಲ್ಲಿ ಮನುಷ್ಯನ ಸಾವು ಮತ್ತು ಶುಭ ಸೂಚನೆಗಳು ಬರುವಂಥ ದಿಕ್ಕು. ಆದ್ದರಿಂದ ಈ ವಾಯುವ್ಯ ದಿಕ್ಕಿನಲ್ಲಿ ಈ ಉಗ್ರ ನರಸಿಂಹರ ಜಪ ಮಾಡಿದ್ದೆ ಆದರೆ ರಹಸ್ಯವಾಗಿ ಗುಪ್ತ ವಿಶೇಷವಾದ ರಹಸ್ಯ ವಿದ್ಯೆಗಳು ಮತ್ತು ಮರಣ ವಾರ್ತೆಗಳು ಗುಪ್ತವಾಗಿ ನಮಗೆ ಬಂದು ಕನಸಲ್ಲಿ ಮತ್ತು ಇನ್ನೊಬ್ಬರ ಮುಖಾಂತರ ಕೇಳೋಂಗೆ ಮಾಡ್ತಾರಂತೆ ಈ ಉಗ್ರ ನರಸಿಂಹರು. ಅದಕ್ಕೋಸ್ಕರ ವಾಯುವ್ಯ ದಿಕ್ಕು ಒಂದು ರೀತಿ ಟೆಲಿಪತಿ ಡಿಪಾರ್ಟ್ಮೆಂಟ್ ಇದ್ದ ಹಾಗೆ. ಹೀಗೆ ಶಾಸ್ತ್ರದಲ್ಲಿ ಈ ಒಂದು ವಾಯುವ್ಯ ದಿಕ್ಕಿನಿರ್ತಕ್ಕಂಥ ಉಗ್ರ ನರಸಿಂಹನ ಯಾರು ಧ್ಯಾನ ಮಾಡ್ತಾರೋ ಅವರು ಸಾವನ್ನು ಗೆಲ್ಲಬಹುದು. ಸಾವು ಗೆಲ್ಲೋದು ಅಂದರೆ ಒಳ್ಳೆಯ ಸಾವನ್ನು ಪಡೀಬೋದು ಅಂತ ಅರ್ಥ. ಮನುಷ್ಯ ಹುಟ್ಟಿದ ಮೇಲೆ ಸಾಯೋದಂತ ಖಚಿತ. ಆ ಸಾವಿದೆಯಲ್ಲ, ಸಾವಿಗೆ ಹೆದರಬಾರ್ದು. ಆ ಸಾಯೋ ರೀತಿ ಇದೆಯಲ್ಲ ಅದಕ್ಕೆ ಹೆದರ್ತಾನೆ ಮನುಷ್ಯ. ಹೆಂಗೆ ಸತ್ತೋಗ್ತೀನೋ ಅಂತ ಸುಮ್ಮನೆ ಕೂತಿದ್ದಂಗೆ ಸತ್ತೋಗ್ಬಿಟ್ರೆ ಯಾರ ಮೇಲೆ ಡಿಪೆಂಡ್ ಆಗಿದೆ, ಒಂದು ಪೈಸೆ ಖರ್ಚಿಲ್ಲದೆ ಭಾಳ ಸಂತೋಷವಾದ ಸಾವು. ವರ್ಷಾಂಗಟ್ಲೆ ರೋಗಕ್ಕೆ ಸುರಿದು ಹಾಸಿಗೆ ಮೇಲೆ ಮಲ್ಕೊಂಡು ಇನ್ನೊಬ್ರ ಕೈಲಿ ಸೇವೆ ಮಾಡಿಸ್ಕೊಂಡು ಯಾವಾಗಲೂ ಸಾಯೋ ಬದಲು ಒಳ್ಳೆ ಸಾವು ಬರಲಿ ಅಂತೇಳಿ ಆ ಉಗ್ರ ನರಸಿಂಹರ ಧ್ಯಾನ ಮಾಡಬೇಕು. ಅದಕ್ಕೆ ಪೂರ್ವ ದಿಶಂ ಬಂದ ಶ್ರೀ ರುದ್ರ ನಾರಸಿಂಹಾಯ, ದಕ್ಷಿಣ ದಿಶಂ ಬಂದ ಶ್ರೀ ವಿದಾರಣ ನಾರಸಿಂಹಾಯ, ಪಶ್ಚಿಮ ದಿಶಂ ಬಂದ ಶ್ರೀ ವಾರಣ ನಾರಸಿಂಹಾಯ, ಉತ್ತರ ದಿಶಂ ಬಂದ ಜ್ವಾಲಾ ನರಸಿಂಹಾಯ, ಈಶಾನ್ಯ ದಿಶಂ ಬಂದ ಅಘೋರ ವೀರ ಬಡಬಾನಲ ನಾರಸಿಂಹಾಯ ಅಂಥೇಳಿ ಎಲ್ಲ ದಿಕ್ಕುಗಳಲ್ಲೂ ಈ ಮುದ್ರೆಗಳನ್ನು ತೋರಿಸ್ಕೊಂಡು ಜಪ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೋಗ್ತಾ ಇದ್ರ ಪ್ರಯೋಜನ ಅಂತ ನಿಮಗೆ ಮತ್ತಷ್ಟು ಮಾತುಗಳಿಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ದತ್ತಾತ್ರೇಯ ಹೊಸಮನಿ ಅಂತ ಹೇಳಿ ಔರಂಗಾಬಾದ್. ಔರಂಗಾಬಾದಿಂದ ಕರೆ ಮಾಡ್ತಿದ್ದೀರಾ? ಸರಿ, ಗುರುಜಿ ಅವರಿದ್ದಾರೆಪ್ಪ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ಪ್ರಣಾಮ್ ಗುರುಜಿ. ನಮಸ್ತೆ, ಪ್ರಣಾಮ್ ಗುರುಜಿ. ನಾ ಔರಂಗಾಬಾದಿಂದ ಮಾತಾಡ್ತೀರಿ, ದತ್ತಾತ್ರೇಯ ಹೊಸಮನಿ ಅಂತ ಹೇಳಿ. ನಾನು ಬಸ್ ಕಲ್ಯಾಣದವ್ರಿ. ಭಾಳ ಸಂತೋಷ. ನಾನು ಇಲ್ಲಿ ಔರಂಗಾಬಾದ್ ಬಿಸ್ನೆಸ್, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀನಿ ರೀ. ಆದ್ರೆ ಗುರುಗಳೇ, ನನಗೆ ಒಂದ್ 4 ವರ್ಷ ಹಿಡಿದು ಕನಸು ಬಿಡ್ತಾವ್ರಿ, ಅಲ್ಲಿ ಹೊಸ ಮನಿ ಕಟ್ಟಿ ಹಿಡಿದು. ಹೇಳಿ. ಹಲೋ. ಕನಸು ಬೀಳ್ತಾವ್ರಿ ಗುರುಗಳಲ್ಲಿ. ಅದ್ರಾಗ ಕನಸು ಅಂದ್ರೆ ಏನು, ಕನಸಿನಾಗ ರೊಟ್ಟಿ, ಅನ್ನ, ಏನು ಇದು ನಾನ್ ವೆಜ್ ಏನೂ ಬರ್ತಾವ ಗುರುಗಳೇ. ಅದ್ರಿಂದ ನನ್ನ ಬಿಸ್ನೆಸ್ ಟೋಟಲ್ ಡಿಕ್ಲೈನ್ ಆಗಿದೆ ಗುರುಗಳೇ. ಕನಸಲ್ಲಿ ಈ ನಾನ್ ವೆಜ್ಜು ಮತ್ತು ಹಳಸಿದ ಹಣ್ಣುಗಳು, ಕೊಳ್ತೋದಂಥ ಹೂಗಳು ಮತ್ತು ಮಂಗಳ ದ್ರವ್ಯಗಳೆಲ್ಲ ಗಲೀಜ್ ಜಾಗದಲ್ಲಿ, ಕಚಡ ಜಾಗದಲ್ಲಿ ಬಿದ್ದಿರೋದೇನಾದ್ರು ಕನಸಲ್ಲಿ ಕಂಡ್ರೆ, ಮತ್ತು ನಿಮ್ಮ ಮನೆಯೊಳಗೆ ದಿನನಿತ್ಯ ಕಾಯಿ ಹೊಡೆದ್ಬಿಟ್ಟಿಟ್ರೆ ಅದು ಕೆಂಪು ಬಣ್ಣ ಆದರೆ, ಅನ್ನ ರಕ್ತ ಬಣ್ಣ ಆದರೆ, ಅನ್ನ ಮಾಡಿರ್ತೀರ 12 ಗಂಟೆಗೆ, ಇನ್ನು ಹಾಫ್ ಆನ್ ಅವರ್ಗೆ ರಕ್ತ ಬಣ್ಣ ಆಗಿಬಿಡುತ್ತೆ, ಅದು ಕೆಂಪು ಬಣ್ಣಕ್ಕೆ ಬಂದ್ಬಿಡುತ್ತೆ. ಅನ್ನದಲ್ಲಿ ವಿಪರೀತ ಕೂದಲುಗಳಿದ್ರೆ, ಒಂಚೂರು ಕೂದಲು ಬರೋ ಸಾಧ್ಯತೆನೇ ಇಲ್ಲ, ಅದು ಕೂದಲು ಬರುತ್ತೆ. ತಟ್ಟೆಕಾಗಿ ಬಡಿಸುವಾಗಲೇ ಸಿಕ್ಕಾಪಟ್ಟೆ ಕೂದಲು ಕಣ್ಣಿಗೆ ಕಾಣುತ್ತೆ. ಈ ಥರದ್ದು ಏನಾದ್ರು ರಿಯಲ್ ಆಗಿ ನಡೀತಿದ್ದು ಮತ್ತು ಕನಸಲ್ಲೂ ಮಾಂಸ, ಕೊಳೆತ ಪದಾರ್ಥಗಳ ದರ್ಶನ ಆದರೆ ನಿಮ್ಮ ಶರೀರಕ್ಕೆ ಚರ್ಮವ್ಯಾಧಿ ರೋಗ ಬರುತ್ತದೆ ಅಂತ ಅರ್ಥ. ಅಂದರೆ ನಿಮ್ಮ ಊಟವೇ ನಿಮಗೆ ತೊಂದರೆ ಆಗುತ್ತೆ ಅಂತ ಅರ್ಥ. ಹೀಗಾಗಿ ಊಟ ಮಾಡೋಕ್ಕಾಗಲ್ಲ, ಡೈಜೆಸ್ಟಿವ್ ಸಿಸ್ಟಮು ಮತ್ತು ಎಸ್ಕ್ರಿಟರಿ ಸಿಸ್ಟಮ್, ವಿಸರ್ಜನಾಂಗದಲ್ಲಿ ತೊಂದರೆಗಳಾಗುತ್ತೆ. ಇದು ತಂತ್ರ ಪ್ರಯೋಗ. ಆದ್ದರಿಂದ ಇದನ್ನು ಸಲೀಸಾಗಿ ನೀವು ಅದನ್ನು ಕ್ಯೂರ್ ಮಾಡ್ಕೋಬೇಕು ಅಂದರೆ ನಾನು ಇಷ್ಟೊತ್ತು ಹೇಳಿದ ಉಗ್ರ ನರಸಿಂಹರ ದರ್ಶನ ಮತ್ತು ಮಂತ್ರ ಮುದ್ರೆ ಮಾಡಬೇಕು. ಓಂ ಉಗ್ರ ನರಸಿಂಹಾಯ ನಮಃ ಅಂತ ಹೇಳಿ, ಮತ್ತು ನಾನು ಈಗ ತಾನೇ ತೋರಿಸಿದೆ ಈ ಉಗ್ರ ನರಸಿಂಹರ ಮುದ್ರೆ. ಹೀಗೆ ಜಪ ಮಾಡಿ ಇವತ್ತು ಕೂತ್ಕೊಂಡು ಜಪ ಮಾಡಿ ರಾತ್ರಿ ಆ ಕನಸು ಬರಲ್ಲ. ಯಾರ ಮನೇಲಿ ಕೊಳೆತ ಮಾಂಸ ಅಥವಾ ಮನೆ ಮುಂದೆ ಇದ್ದಕ್ಕಿದ್ದಾಗೆ ನಿಜವಾಗ್ಲೂ ತಂದು ನಿಂಬೆಹಣ್ಣು, ಮಾಂಸಗಳು, ಮೆಣಸಿನ್ಕಾಯಿ ಹಾಕ್ತಾರೋ, ಮನೆಯಲ್ಲಿರೋ ತೆಂಗಿನಕಾಯಿ ಫ್ರಿಜ್ಜಲ್ಲಿಟ್ಟರು ಕೂಡ ಹಳಸೋಗುತ್ತೆ, ಹಣ್ಣುಗಳೆಲ್ಲ ಹೊಳ್ತೋಗುತ್ತೆ. ಊಟದಲ್ಲಿ ತಿನ್ನೋ ಪದಾರ್ಥದಲ್ಲಿ ಕೂದಲು ಹೆಚ್ಚೆಚ್ಚಿಗೆ ಕಾಣ್ತಾ ಇದ್ದರೆ ಅವರಿಗೆ ಆರೋಗ್ಯ ಕೆಟ್ಟೋಗ್ಲಿ ಅಂತ ಮಾಟ ಮಾಡ್ತಿರ್ತಾರೆ. ಇದು ಮಂತ್ರ ಬಾಧೆಯಿಂದ ಬರುವಂಥ ಸೂಚನೆ. ಆದ್ದರಿಂದ ಆ ಥರ ತಕ್ಷಣ ನಿಮ್ಮಲ್ಲಿ ಆ ಥರ ನಡೀತಿದ್ರೆ ಹಣ್ಣು ಕಾಯಿಗಳು ಕೊಳ್ತೋಗೋದು, ಅರ್ಧ ಗಂಟೆಗೆ ರಕ್ತ ಬಣ್ಣಕ್ಕೆ ಬಂದ್ಬಿಡ್ತದೆ, ಕೆಂಪು ಕನ್ವರ್ಟ್ ಆಗಿಬಿಡುತ್ತೆ. ಅಷ್ಟು ಪ್ರಯೋಗ ಮಾಡಿರ್ತಾರೆ. ಇದಕ್ಕೆ ವಾರಾಹಿ ಪ್ರಯೋಗ ಅಂತ ಮಾಡ್ತಾರೆ. ಆ ಥರ ಇದ್ದ ತಕ್ಷಣ ಈ ಉಗ್ರ ನರಸಿಂಹರ ಜಪ ಮಾಡಿ ವಾಪಸ್ ಅದನ್ನು ಅವ್ರಿಗೆ ಪ್ರಯೋಗ ಹೊಟ್ಟೋಗುತ್ತದು. ಹೀಗೆ ಓಂ ಕ್ಷೋಂ ಉಗ್ರ ನರಸಿಂಹಾಯ ನಮಃ ಅಂತ ಜಪ ಮಾಡಿ ಖಂಡಿತ ಇದು ಕ್ಯೂರ್ ಆಗುತ್ತೆ. ಇಂಥದಕ್ಕೆಲ್ಲ ಜಗತ್ತಿನ ಮೆಡಿಷನ್ನೇ ಇಲ್ಲ. ಒಳ್ಳೆ ಕನಸು ಕೆಟ್ಟ ಕನಸು ಬರದೇ ಇರಲಿ ಅಂತ ಮೆಡಿಸಿನ್ ಕೊಡೋಕ್ಕೆ ಎಲ್ಲೂ ಜಗತ್ತಿನಲ್ಲಿ ಕಂಡುಹಿಡ್ದಿಲ್ಲ. ಇದೊಂದಕ್ಕೋಸ್ಕರ ನಾವು ಜಗತ್ತಿನಲ್ಲಿ ಭಗವಂತನಿಗೆ ಶರಣಾಗಬೇಕಂತೆ. ಯಾಕೆಂದರೆ ಇದಕ್ಕೆ ಮೆಡಿಷನ್ನೇ ಇಲ್ಲ. ಆದ್ದರಿಂದ
ಈ ಒಂದು ದುಸ್ವಪ್ನ ಇಂಥ ಸ್ವಪ್ನಗಳು ಬರೋದು ಭಾಳ ಕೆಟ್ಟದ್ದು. ಅದು ನಿವಾರಣೆ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ, ಈ ಉಗ್ರ ನರಸಿಂಹರ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಕಾಲ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ಅನ್ನಪೂರ್ಣ ಅಂತ, ಎಲ್ಲಿಂದ ಕಾಲ್ ಮಾಡ್ತಿರೋದು ಅನ್ನಪೂರ್ಣ ಅವರೇ? ಬೆಂಗಳೂರು ಗಿರಿನಗರದಿಂದ. ಸರಿಮ್ಮ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಗಳೇ. ಹೇಳಿ, ನಿಮ್ಮ ಸಮಸ್ಯೆ ಹೇಳಿ. ಅದು ನನ್ನ ಮಗನ್ಗೆ ಹಾಂ ಕೆಲ್ಸಕ್ಕೆ ಹೋಗ್ತಾನೆ ಅವನು. ಆದ್ರೆ ಅವಾಗ ಅವಾಗ ಬೇರೆ ಬೇರೆ ಚೇಂಜ್ ಮಾಡ್ತಿರ್ತಾನೆ, ಒಂದ್ ಕಡೆ ಇರೋದಿಲ್ಲ, ಹಾಂ ಒಂದೇ ಕಡೆ ಕೆಲಸ ಮಾಡೋದೇ ಇಲ್ಲ. ಅದು ಯಾಕೆ ಹಾಗಾಗುತ್ತೆ? ಅವ್ನಿಗೆ ಆ ಕೆಲಸ ಬಿಟ್ಬಿಡೋಣ, ಅಲ್ಲಿ ಚೆನ್ನಾಗಿ ಕೆಲಸ ಏನೋ ಮಾಡ್ತಾನೆ, ಆದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಅಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಇಲ್ಲ ಅವರಿಂದಲೇ ತೊಂದರೆ ಆಗುತ್ತೆ, ಇಲ್ಲ ಇವನೇ ಕೋಪ ಮಾಡ್ಕೊತಾನೆ. ಆ ತರ ಆಗ್ಬಿಟ್ಟು ಅಲ್ಲಿ ಒಂದು ವರ್ಷ 2 ವರ್ಷ ಆ ತರ ಹೋದ್ರೆ ಮತ್ತೆ ಬಿಟ್ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತ ಬುದ್ಧಿ ಬರುತ್ತೆ. ಸ್ಥಾನ ಪಲ್ಲಟನ ಅಂತ ಇದಕ್ಕೆ. ಇದು ಸರ್ಪದೋಷ ಇದ್ದವ್ರಿಗೆ ಈ ರೀತಿ ಆಗುತ್ತೆ. ಒಂದು ಕಡೆ ವಾಸ ಮಾಡಲ್ಲ, ಒಂದು ಮನೆಯಲ್ಲಿ ಹೆಚ್ಚಿಗೆ ದಿವಸ ಇರೋಲ್ಲ, ಒಂದು ಕೆಲಸ ಹೆಚ್ಚಿಗೆ ದಿವಸ ಇರೋಲ್ಲ. ಅವ್ರ ಬಯೋಡೇಟ ನೋಡಿದ್ರೆ ಒಂದು 2 ವರ್ಷದಲ್ಲಿ ಒಂದು 10 ಕಂಪ್ನಿ ಚೇಂಜ್ ಮಾಡಿರ್ತಾರೆ. ಮತ್ತು ಮೂರನೇದು, ಒಂದು ಕಡೆ ಮಲಗಲ್ಲ, ಒಂದು ಕಡೆ ಕೂರಲ್ಲ, ಮನಸ್ಸು ಚಂಚಲ. ಹಾವು ಹೆಂಗೆ ಹರಿಯುತ್ತೋ ಹಾಗೆ ಹರಿತಾ ಇರ್ತದೆ ಅವ್ರ ಮನಸ್ಸು, ಅವ್ರ ನಡವಳಿಕೆ ಎಲ್ಲ. ಈ ಥರ ಏನಕ್ಕಿದೆ, ಅವ್ರಿಗೆ ಜಾತಿಯಲ್ಲಿ ಕುಜದೋಷ ಅಥವಾ ಸರ್ಪದೋಷ ಇರುತ್ತೆ. ಆ ಥರ ದೋಷಗಳಿದ್ರೆ ಈ ಸರ್ಪಶಿರ ಮುದ್ರೆಯನ್ನು, ಅನಂತ ಕಾಳ ಸರ್ಪ ಮುದ್ರೆಯನ್ನು ಮಾಡಿ ಇದಕ್ಕೆ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿಯೇ ಅನಂತಾಯ ನಮಃ ಅಂತೇಳಿ, ಅಥವಾ ಓಂ ಅನಂತಮುಖಿಯೇ ನಮಃ ಅಂತ ಜಪ ಮಾಡಿದ್ದಾದರೆ ಮುದ್ರೆನ, ಮತ್ತು ಅಂಗವಿಕಲರಿಗೆ ಭೋಜನ ಮಾಡಿಸೋದ್ರಿಂದ, ಅನ್ನದಾನ ಮಾಡೋದ್ರಿಂದ, ಕುಂಟ್ರು, ಕಿವಿಡ್ರು, ಮೂಗರು, ಕೈ ಕಾಲು ಕಳ್ಕೊಂಡಂಥವ್ರಿಗೆ ಊಟಕ್ಕೆ ಬಡಿಸಿ ಸಿಹಿ ಭೋಜನ ಮಾಡಿಸಿ ಅವ್ರು ತಿಂದಂಥ ಎಲೆಗೆ, ಆ ಎಂಜಿಲ್ ಎಲೆಗೆ ನಮಸ್ಕಾರ ಮಾಡಿ ಆ ಎಂಜಿಲ್ ಎಲೆ ಎತ್ತಾಕ್ಬಿಟ್ಟು ನಿಮ್ಮ ಕುಲದೇವಿ ದರ್ಶನ ಮಾಡಿದ್ರೆ ಸ್ಥಿರವಾದ ಜಾಬ್ ಪ್ರಾಪ್ತಿ ಆಗ್ತದೆ. ಒಂದೇ ಕಡೆ 5 ವರ್ಷ 10 ವರ್ಷ 11 ವರ್ಷ 20 ವರ್ಷ ಅಥವಾ ರಿಟೈರ್ಡ್ ಆಗೋವರೆಗೂ ಒಂದೇ ಕಂಪ್ನಿಲಿ ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯತೆ ಬರುತ್ತೆ. ಯಾರಿಗೆ ಅಂಗವಿಕಲರದ ಹತ್ಯಾದೋಷ ಇದ್ರೋ ಅಂಥವರು ಚಂಚಲತೆ, ಒಂದೇ ಕೆಲಸದಲ್ಲಿ ಒಂದೇ ವ್ಯಾಪಾರದಲ್ಲಿ ಅಥವಾ ಅವ್ರು ಏನೇ ಮಾಡಿದ್ರು ಸಕ್ಸಸ್ ಆಗೋದಿಲ್ಲ. ಈ ಥರ ದೋಷ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೊಂದ್ಸಲ ಜಾತಕ ಅಥವಾ ಅವ್ರದ್ದೊಂದು ಫೋಟೋ ಕಳಿಸಿ ಅಥವಾ ಸಮಸ್ಯೆಗಳೊಂದು ಸಲ ಬರೆದು ಕಳಿಸಿದ್ರೆ ನಾನು ಇನ್ನು ಮತ್ತಷ್ಟು ಮಾಹಿತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಈ ಒಂದು ಸಂದರ್ಭದಲ್ಲಿ ಈ ಸರ್ಪಶಿರ ಮುದ್ರೆ ಮಾಡಿ ಮತ್ತು ಅಂಗವಿಕಲರ ಭೋಜನ ಮಾಡಿಸಿದ್ರೆ ಖಂಡಿತ ನಿಮ್ಮ ಮಗನಿಗೆ ಒಳ್ಳೆಯದಾಗುತ್ತೆ. ಕಾಲ್ ಮಾಡೋದಕ್ಕೆ ತುಂಬ ಧನ್ಯವಾದ. ವೀಕ್ಷಕರೇ, ಗುರುಜಿಯವರು ಪ್ರತಿನಿತ್ಯವೂ ಕೂಡ ನಾರಸಿಂಹರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಒಂದೊಂದು ಹಂತದಲ್ಲೂ ಒಂದೊಂದು ಮುದ್ರೆಯ ಮುಖೇನ, ಮಂತ್ರದ ಮುಖೇನ ತಿಳಿಸ್ಕೊಡ್ತಾ ಬಂದಿದ್ದಾರೆ. ನರಸಿಂಹ, ನಾರಸಿಂಹ, ನೃಸಿಂಹ ಇವರು ಯಾರು ಇನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈಗ ಕೇಳೋಣ. ಗುರುಜಿ, ನರ ಮನುಷ್ಯನ ಒಂದು ದೇಹವನ್ನ ಕೊಲ್ಲಕ್ಕೋಸ್ಕರವಾಗಿ ಸಿಂಹ ರೂಪದಲ್ಲಿ ಬಂದಂಥವನಿಗೆ ನರಸಿಂಹ ಅಂತಾರೆ. ಮುಕ್ತಿಯನ್ನು ಕೊಡೋಕ್ಕೋಸ್ಕರ ಬಂದಂಥವನಿಗೆ ನೃಸಿಂಹ ಅಂತ ಕರೀತಾರೆ. ಮನುಷ್ಯನ ಕರಳನ್ನು ಮಾಲೆಯ ರೂಪದಲ್ಲಿ ಧರಿಸಿದಕ್ಕೆ ಅವನಿಗೆ ನಾರಸಿಂಹ ಅಂತ ಕರೀತಾರೆ. ಅದಕ್ಕೆ ನರಸಿಂಹ, ನಾರಸಿಂಹ, ನೃಸಿಂಹ ಅಂತ ಕರೀತಾರೆ. ನೃಸಿಂಹ ಅಂದರೆ ವಿಘ್ನಗಳು ನಾಶ ಆಗುತ್ತೆ. ನಾರಸಿಂಹ ಅಂದರೆ ದೇಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ. ನರಸಿಂಹ ಅಂದರೆ ಭಯಗಳು ನಾಶ ಆಗುತ್ತೆ. ಅದಕ್ಕೆ ನರಸಿಂಹ, ನಾರಸಿಂಹ, ನೃಸಿಂಹ ಅಂತ ಹೇಳಿ ಈ 3 ಪದಗಳಲ್ಲಿ ನಾಮಾಂಕಿತಗಳಲ್ಲಿ ಭಗವಂತನ ಅರ್ಚನೆ ಮಾಡಿದ್ರೆ, ಕ್ಷರೋಮನ ಬೀಜ ಮಂತ್ರದಿಂದ ಸೇರಿಸಿ ಅರ್ಚನೆ ಮಾಡಿದ್ದೆ ಆದರೆ ದೇಹಕ್ಕೆ ಬರುವಂಥ ರೋಗ ಬಾಧೆಗಳು ಮತ್ತು ಆತ್ಮಕ್ಕೆ ಬರುವಂಥ ಸಾವಿನ ಬಾಧೆಗಳು ಮತ್ತು ಶರೀರದಲ್ಲಿ ಬರತಕ್ಕಂಥ ರೋಗ ರುಜಿನಗಳನ್ನು ನಿವಾರಣೆ ಮಾಡುವುದೇ ಈ ನರಸಿಂಹ, ನಾರಸಿಂಹ, ನರಸಿಂಹ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಖಂಡಿತ ಗುರುಜಿ, ನಾನು ನಾಳೆ ಬಹಳ ವಿಶೇಷವಾಗಿ ಶತ್ರು ಬಾಧೆಯಿಂದ ಪಾರಾಗಬೇಕಂದ್ರೆ ಯಾವ ಮುದ್ರೆಯನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸಿ. ವಾಯುವ್ಯ ದಿಶಂ ಮರಣ ಬಾಧೆ ನಿವಾರಣೆ ಮಾಡಲಿಕ್ಕೆ, ಆಕಾಶ ದಿಶಂ ಸುದರ್ಶನ ನಾರಸಿಂಹ ಅಂತ. ಆದ್ದರಿಂದ ಶತ್ರುಬಾಧೆಗೆ ಸುದರ್ಶನ ನಾರಸಿಂಹರ ಬಗ್ಗೆ ಮುದ್ರೆ ಹೇಗಿರುತ್ತೆ, ಯಾವ ಮಂತ್ರ ಹೇಳಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತ ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಆದರೆ ಅದಕ್ಕೂ ಮುಂಚೆ ನಾಳೆ ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ಮಾರ್ನಿಂಗ್ ಮಂತ್ರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಡ್ಕೋಬಹುದಾಗಿದೆ. ಶತ್ರು ಬಾಧೆಯಿಂದ ನಾವು ಪಾರಾಗಬೇಕಾದ್ರೆ ಸುದರ್ಶನ ನಾರಸಿಂಹರ ಮುದ್ರೆ ಹಾಗೂ ಮಂತ್ರ ಪ್ರಯೋಗವನ್ನ ಪ್ರತಿನಿತ್ಯವೂ ಕೂಡ ನಾವು ಪಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ನಾಳಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಹೋಗಿ ಬರೋ ಸಮಯ ಆಗಿದೆ. ವಂದನೆಗಳು.